ನಮಸ್ಕಾರ. ಅದಾಗಲೇ ಸಂಜೆ ಮಬ್ಬು ಕತ್ತಲೆ ಆವರಿಸತೊಡಗಿತು. ಚಳಿಗಾಲದ ದಿನಗಳು. ಹೀಗಾಗಿ 6 ಗಂಟೆಗೆ ಕತ್ತಲೆ ಎನಿಸುತ್ತಿತ್ತು. ಆಫೀಸ್ನಲ್ಲಿ ದುಡಿದು ದಣಿದು ಹೋದ ರಾಗಿಣಿ ಮನೆಯತ್ತ ನಡೆದಳು. ಅವಳು ಒಳಗೆ ಬರುತ್ತಿದ್ದಂತೆಯೇ ಅವಳ ಮಕ್ಕಳಾದ ಆಶಾ, ಉಷಾ ಓಡಿ ಬಂದು ಅಮ್ಮ ಅಮ್ಮ ಎನ್ನುತ್ತಾ ಅವಳ ಕಾಲು ಕಟ್ಟಿಕೊಂಡರು. ಉಷಾ ಯಾಕೋ ಬಿಕ್ಕಳಿಸುತ್ತಿದ್ದಳು. ಯಾಕಮ್ಮ, ಏನಾಯ್ತು? ಅಮ್ಮ, ಇಲ್ಲಿ ಎಲ್ಲರೂ ನಮ್ಮನ್ನು ನೋಡಿ ಪಾಪದವು ಮೊಂಡೆವು ಎನ್ನುತ್ತಾ ಮರಕು ತೋರಿಸ್ತಾರೆ. ಇವತ್ತು ಅಜ್ಜಿಯನ್ನು ನೋಡಲು ಒಬ್ಬ ಆಂಟಿ ಬಂದಿದ್ರು. ಅವರು ನನ್ನನ್ನು ಮುದ್ದಿಸುತ್ತಾ ಕಣ್ಣೀರು ಸುರಿಸುತ್ತಾ, ಅಯ್ಯೋ ಪಾಪ, ತಂದೆ ಇಲ್ಲದ ಈ ಮಕ್ಕಳನ್ನು ಮುಂದೆ ಯಾರು ಮದುವೆ ಆಗ್ತಾರೋ ಏನೋ. ಅಮ್ಮ, ನನಗೆ ಅಪ್ಪ ಇದ್ದಾರೆ, ಆದರೆ ಅವರೇಕೆ ಹಾಗೆ ಹೇಳುತ್ತಿದ್ದಾರೆ ಎಂದು ಮುಗ್ಧವಾಗಿ ಕೇಳಿದಳು. 8 ವರ್ಷದ ಪುಟ್ಟ ಮಗಳು ಹಾಗೆ ಕೇಳಿದರೆ ರಾಗಿಣಿ ಮಗಳಿಗೆ ಏನೆಂದು ವಿವರಿಸಲು ಸಾಧ್ಯ? ಮಗಳನ್ನು ವಾತ್ಸಲ್ಯದಿಂದ ಅಪ್ಪಿಕೊಳ್ಳುತ್ತಾ ಕೇಳಿದಳು. ಇಂಥ ಮಾತುಗಳಿಗೆ ಕಿವಿ ಕೊಡಬೇಡ ಮಗು, ನೀನು ನನ್ನ ಮುದ್ದಿನ ರಾಜ್ಕುಮಾರಿ ಅಲ್ವಾ ಎನ್ನುತ್ತಾ ಪರ್ಸ್ನಲ್ಲಿದ್ದ ಚಾಕ್ಲೇಟ್ ತೆಗೆದು ಮಗಳಿಗೆ ಕೊಟ್ಟಳು. ಉಷಾ ಸಂಭ್ರಮದಿಂದ ಅದನ್ನು ಪಡೆದು ಆಡಲು ಹೋದಳು. ಚಿಕ್ಕವಳು ಉಷಾ ಏನೋ ಸಮಾಧಾನಗೊಂಡು ಹೋದಳು. ಆದರೆ ದೊಡ್ಡವಳು 10 ವರ್ಷದ ಆಶಾಳಿಗೆ ಕೆಲವು ವಿಷಯಗಳು ಅರ್ಥವಾಗುತ್ತಿತ್ತು. ಇನ್ನು ಮುಂದೆ ಪಪ್ಪ ಜೊತೆ ನಮ್ಮ ಸಂಬಂಧ ಮುಗಿಯಿತು ಎಂದೇ ತಿಳಿಯಬೇಕೆಂದು ಗೊತ್ತಾಯಿತು. ಹೀಗಾಗಿ ಯಾರಾದರೂ ಅವಳನ್ನು ಪಾಪದವಳು ಅಥವಾ ಅವಳ ತಾಯಿ ಮಕ್ಕಳಿಗೆ ತಂದೆ ಇಲ್ಲದಂತೆ ಮಾಡಿದಳು ಎಂದರೆ ಜಗಳಕ್ಕೆ ಸಿದ್ಧಳಾಗುತ್ತಿದ್ದಳು. ಈ ಕಾರಣದಿಂದ ಎಲ್ಲರೂ ಅವಳ ವಿರುದ್ಧ ದೂರ ಹೇಳುತ್ತಿದ್ದರು. ರಾಗಿಣಿ, ನಿನ್ನ ಹಿರಿ ಮಗಳಿಗೆ ಸ್ವಲ್ಪ ಸರಿಯಾಗಿ ಬುದ್ಧಿ ಕಲಿಸು, ಎಲ್ಲರೊಂದಿಗೆ ಜಗಳ ಮಾಡಲು ಸಿದ್ಧವಾಗುತ್ತಾಳೆ ಎನ್ನುತ್ತಿದ್ದರು. ಆಗಾಗ ರಾಗಿಣಿ ಆಶಾಳಿಗೆ ಹೇಳುತ್ತಿದ್ದುದುಂಟು, ಮಗು, ಈ ಜನರ ಜೊತೆ ಅನಗತ್ಯವಾಗಿ ವಾದ ಮಾಡಲು ಹೋಗಬೇಡ, ನೀನು ಆ ಜಾಗದಿಂದ ತಕ್ಷಣ ಬೇರೆ ಕಡೆ ಹೋಗಿಬಿಡು. ಆದರೆ ಆಶಾ ಪ್ರತಿದಿನ ಯಾರಾದರೊಬ್ಬರ ಜೊತೆ ಈ ವಿವಾದಕ್ಕೆ ಸಿಲುಕದೆ ಬರುತ್ತಿರಲಿಲ್ಲ. ಒಮ್ಮೆ ಮನೆಯಲ್ಲಿ, ಒಮ್ಮೆ ಶಾಲೆಯಲ್ಲಿ ಇಂಥ ಘಟನೆಗಳು ಮರುಕಳಿಸುತ್ತಲೇ ಇದ್ದವು. ಊಟ ಆದ ನಂತರ ತಾಯಿ ಜಾನಕಮ್ಮ ಯಾರೊಂದಿಗಾದರೂ ಹರಟೆಗೆ ಕೂರುತ್ತಾರೆ ಎಂದು ರಾಗಿಣಿಗೆ ಚೆನ್ನಾಗಿ ಗೊತ್ತಿತ್ತು. ಬಂದವರ ಆ ಮಕ್ಕಳನ್ನು ಉದ್ದೇಶಿಸಿ ಏನಾದರೊಂದು ಹೇಳದೇ ಇರುತ್ತಿರಲಿಲ್ಲ. ಅಲ್ಲ ಜಾನಕಮ್ಮ, ಈ ವಯಸ್ಸಾದ ಕಾಲದಲ್ಲಿ ನಿಮಗೆಂಥ ಕಷ್ಟ ಬಂತು ನೋಡ್ರಿ. ರಾಗಿಣಿಗೇನೋ ಬೆಳಗಾದರೆ ನೀಟಾಗಿ ಡ್ರೆಸ್ ಮಾಡಿಕೊಂಡು ಆಫೀಸ್ಗೆ ಹೊರಟು ಬಿಡ್ತಾಳೆ. ಆದರೆ ಜಾನಕಮ್ಮ ಇಡೀ ದಿನ ಈ ಮೊಮ್ಮಕ್ಕಳಿಗಾಗಿ ಬೇಯಿಸುವುದೇ ಆಯಿತು. ಅವರಿಗೆ ತಿಂಡಿ ಮಾಡು, ಬಾಕ್ಸ್ ರೆಡಿ ಮಾಡಿ ಶಾಲೆಗೆ ಕಳಿಸು, ಬಂದ ಮಕ್ಕಳಿಗೆ ಊಟ ಬಡಿಸು, ಮಕ್ಕಳನ್ನು ಸುಧಾರಿಸು, ಇದೇ ಆಯ ಕೆಲಸ ಆಗೋಯ್ತ್ರಿ ಪಾಪ. ಮೀರಾ ಮಾತು ಕೇಳಿ ಗಾಯತ್ರಿ ಹೇಳುತ್ತಿದ್ದಳು, ಸುಮ್ಮನಿರಿ ಮೀರಾ, ಆ ಆಶೆ ಕೇಳಿಸ್ಕೊಂಡ್ರೆ ಸರ್ರ ಅಂತ ಸಿಡುಕುತ್ತ ಜಗಳಕ್ಕೆ ಬಂದು ಬಿಡುತ್ತೆ. ಅವರ ಮಾತಿಗೆಲ್ಲರೂ ಸುಮ್ಮನಾಗಿ ವಿಷಯ ಬದಲಾಯಿಸುವರು. ತಕ್ಷಣ ಮೀರಾ ಎದ್ದು ನಿಂತವರೇ, ಆದರೂ ಜಾನಕಮ್ಮ, ಈ ಸಣ್ಣ ಹುಡುಗಿಗೆ ನೀವೇಕೆ ಹೆದರಬೇಕು? ನಿಮ್ಮ ಕಷ್ಟ ಸುಖ ನಾವು ವಿಚಾರಿಸಿದ ತಪ್ಪೆ. ಎಲ್ಲದಕ್ಕೂ ಮೂಗು ತುರಿಸಿಕೊಂಡು ಬರಬಾರ್ದು ಅಂತ ಅದಕ್ಕೆ ಈಗಿನಿಂದಲೇ ಬುದ್ಧಿ ಕಲಿಸಿ. ನನ್ನ ಮೊಮ್ಮಗಳು ಹೀಗೆ ಬಾಯಿ ಮಾಡಿದರೆ ನಾನಂತೂ 4 ಬಡಿಯುವುದೇ. ಕೊನೆಗೆ ಜಾನಕಮ್ಮನವರದೇ ತಪ್ಪು ಎಂಬಂತೆ ಭರತವಾಕ್ಯ ನುಡಿದು ಹೊರಡುತ್ತಿದ್ದರು. ಯಾವಾಗ ಆಶಾ ಒಳಗೆ ಬಂದಳೋ ಈ ಆಂಟಿಯರೆಲ್ಲ ಮಾತು ಮುಗಿಸಿ ಮೀಟಿಂಗ್ ಮುಗಿಸಿ ಹೊರಡುವರು. ಬಿಕ್ಕಳಿಸ್ತಿದ್ದ ಅಜ್ಜಿಯ ಬಳಿಗೆ ಬಂದು ಆಶಾ ಕೇಳುವಳು, ಅಜ್ಜಿ ಅಳ್ಬೇಡಿ, ಸುಮ್ಮನಿರಿ, ನೀವು ಹೋಗಿ ಮಲಗಿ, ನಾನೇ ಮೈಕ್ರೋವೇವ್ನಲ್ಲಿ ಉಪ್ಪಿಟ್ಟು ಬಿಸಿ ಮಾಡಿ ಉಷಾಗೂ ಕೊಡ್ತೀನಿ. ಸಾಕು ಸುಮ್ಮನಿರಮ್ಮ, ಆಮೇಲೆ ಇದನ್ನೇ ನೆಪ ಮಾಡಿಕೊಂಡು ನಿಮ್ಮಮ್ಮ ಬಂದಮೇಲೆ ಅಜ್ಜಿ ಎಲ್ಲರ ಜೊತೆ ಹರಟೆ ಹೊಡಿತಿದ್ರು, ನಾನೇ ತಿಂಡಿ ಬಿಸಿ ಮಾಡಿಕೊಂಡು ಅಂತ ಚಾಡಿ ಬೇರೆ ಹೇಳ್ತೀಯ. ಅಜ್ಜಿಯ ಈ ಮಾತು ಕೇಳಿ ಆಶಾಳ ಮೂಡ್ ಹಾಳಾಯಿತು. ಆದರೆ ಅಮ್ಮನ ಮಾತು ನೆನಪಾಗಿ ಏನೂ ಹೇಳದೆ ತಾನು ಬಿಸಿ ಮಾಡಿದ್ದನ್ನು 2 ತಟ್ಟೆಗೆ ಹಾಕಿ ಉಷಾಳನ್ನು ತಿನ್ನಲು ಕರೆದಳು. ಅವರು ತಿಂದ ಮೇಲೆ ತಟ್ಟೆ ವಾಶ್ ಬೇಸಿನ್ಗೆ ಹಾಕಿ ಟೇಬಲ್ ಒರೆಸಿ ಜಾನಕಮ್ಮ ಮಲಗಲು ಹೋದರು. ಅಂದು ಭಾನುವಾರ. ರಾಗಿಣಿ ಒಗೆದ ಬಟ್ಟೆಗಳನ್ನು ಒಣಗಿಸ್ತಿದ್ದಳು. ಆಗ ಉಷಾ ಹೊರಗಿನಿಂದ ಅಳುತ್ತಾ ಒಳಗೆ ಬಂದಳು. ಏನಾಯ್ತಮ್ಮ ಉಷಾ, ಯಾಕೆ ಅಳ್ತಿದ್ದಿ? ರಾಗಿಣಿ ಮಗಳನ್ನು ವಿಚಾರಿಸಿದಳು. ಅಮ್ಮ, 3ನೇ ಫ್ಲ್ಯಾಟ್ ರಂಜಿತಾ ಮನೆಗೆ ಲೂಡೋ ಆಡಲು ಹೋಗಿದ್ದೆ. ಆಗ ಅವರ ತಾಯಿ ರೇವತಿ ಆಂಟಿ ಬಂದು ನನ್ನನ್ನು ಅಲ್ಲಿಂದ ಎಬ್ಬಿಸಿ ಬಾಗಿಲಿಗೆ ಕಳಿಸುತ್ತಾ, ನಿಮ್ಮಮ್ಮ ಡೈವರ್ಸಿ, ಗಂಡನ ಜೊತೆ ಜಗಳ ಆಡಿ ತಾಯಿ ಮನೆ ಸೇರಿದ್ದಾಳೆ. ನಿಮ್ಮಂಥ ಮಕ್ಕಳು ನಮ್ಮ ಮಕ್ಕಳ ಜೊತೆ ಸೇರಬಾರ್ದು. ಇನ್ನು ಮುಂದೆ ನಮ್ಮ ಮನೆಗೆ ಬರಬೇಡ ಅಂತ ಬೈದು ಬಿಟ್ರಮ್ಮ ಎಂದು ಅಮ್ಮನ ಮಡಿಲು ಸೇರಿ ಮತ್ತೆ ಬಿಕ್ಕಳಿಸಿದಳು. ರಾಗಿಣಿಗೆ ಚಿಂತೆ ಹೆಚ್ಚಿತ್ತು. ಬೆಳಿಗ್ಗೆ ಅಮ್ಮನ ಜೊತೆ ಇದೇ ವಿಷಯವಾಗಿ ಚರ್ಚೆ ನಡೆದಿತ್ತು. ಆ ಕೋಪವನ್ನು ಮಗಳ ಮೇಲೆ ತೋರಿಸುತ್ತಾ ಅವಳ ಕೆನ್ನೆಗೊಂದು ಬಾರಿಸಿದಳು. ಯಾಕೆ ಅವರ ಮನೆಗೆ ಆಡಲು ಹೋಗ್ತೀಯಾ? ಇಲ್ಲಿ ಅಕ್ಕನ ಜೊತೆ ಆಡಬಾರ್ದೆ? ಅಮ್ಮ ಡೈವರ್ಸಿ ಅಂದ್ರೆ ಏನು? ಆ ಆಂಟಿ ಯಾಕೆ ಹಾಗೆ ಹೇಳಿದರು? ರಾಗಿಣಿಗೆ ಅಳು ಉಕ್ಕಿ ಬಂತು. ಉಷಾಳನ್ನು ಆಶಳಿಗೊಪ್ಪಿಸಿ ತನ್ನ ಕೋಣೆಗೆ ಹೋಗಿ ಮಂಚದ ಮೇಲೆ ಬಿದ್ದುಕೊಂಡಳು. ಕಣ್ಣೀರು ಹರಿಯಿತು. ಅವಳ ಬಗ್ಗೆ ತಾಯಿಯ ದೃಷ್ಟಿಯೂ ಬದಲಾಗಿತ್ತು. ಮಗಳು ಬಂದು ತವರಿನಲ್ಲಿ ನೆಲೆಸಿದ್ದು ಅವರಿಗೂ ಯಾಕೋ ಸರಿ ಕಾಣಲಿಲ್ಲ. ಸದಾ ಮುಖ ದುಮರಿಸಿಕೊಂಡು ಇರುತ್ತಿದ್ದರು. ಮಕ್ಕಳ ಜೊತೆಯೂ ಆರ್ಥಿಕವಾಗಿ ಮಾತನಾಡುತ್ತಿರಲಿಲ್ಲ. ರಾಗಿಣಿ ಅಡುಗೆ ಮನೆಗೆ ಬಂದು ಏನಾದರೂ ಮಾಡೋಣ ಅನ್ನುವಷ್ಟರಲ್ಲಿ ಸಿಡುಕುವರು. ನಾನೇ ಮಾಡ್ತಿದ್ದೀನಲ್ಲಮ್ಮ, ನೀನೇಕೆ ಬಂದು ಅದನ್ನು ಆ ಕಡೆ ಇರಿಸಿದೆ? ರಾಗಿಣಿ ತಾನೇ ಏನಾದರೂ ತಯಾರಿಸಿಕೊಟ್ಟರೆ ಬೇಕೆಂದೇ ಅವಳ ಮುಂದೆ ಅದನ್ನು ತಿನ್ನದೆ ಸರಿಸಿಬಿಡುತ್ತಿದ್ದರು. ಅದರಲ್ಲಿ ಅದಿಲ್ಲ ಇದಿಲ್ಲ ಎಂದು ದೋಷ ಎಣಿಸುವರು. ರಾಗಿಣಿಯನ್ನು ಗೊಣಕುತ್ತಾ ಮಕ್ಕಳನ್ನು ಗದರಿಕೊಳ್ಳುವರು.
ಆಶಾ ಶಾಲೆಯಿಂದ ಯಾವುದೋ ಫಾರ್ಮ್ ತಂದಾಗ ಅದರಲ್ಲಿ ತಂದೆಯ ಹೆಸರು ಭರ್ತಿ ಮಾಡುವಾಗ ಸುರೇಶ್ ಚಂದ್ರ ಎಂದು ಬರೆಯುವಾಗ ಕೈ ತಡೆಯಿತು. ಆ ಮಾಜಿ ಪತಿಯ ಹೆಸರು ಬಂದಾಗಲೆಲ್ಲ ಅವಳ ಕೋಪ ಮಿತಿ ಮೀರುತ್ತಿತ್ತು. ಅವನ ನೆನಪು, ಅವನಿಂದ ಆದ ನಿತ್ಯ ಶೋಷಣೆ ಎಲ್ಲ ಅವಳ ಸಂಕಟ ಹೆಚ್ಚಿಸುತ್ತಿತ್ತು. ಸುರೇಶ್ನ ಜೊತೆ ರಾಗಿಣಿ ತನ್ನ ಜೀವನದ ಬಹು ಅಮೂಲ್ಯ ಕ್ಷಣಗಳನ್ನು ಕಳೆದಿದ್ದಳು. ಅವಳನ್ನು ಪ್ರೇಮಿಸುತ್ತಿದ್ದನೇನೋ ನಿಜ, ಆದರೆ ಅತಿಯಾದ ಕೋಪದಿಂದ ಯಾವಾಗ ಕೆಟ್ಟ ಕೆಟ್ಟ ಬೈಗುಳ ಕೈ ಎತ್ತಿ ಹೊಡೆಯುವ ಅಂತ ಕೇಳುತ್ತಿದ್ದನೋ ತಿಳಿಯುತ್ತಿರಲಿಲ್ಲ. ಹೀಗಾಗಿ ರಾಗಿಣಿ ಪ್ರತಿ ಕ್ಷಣವೂ ಹೆದರಿಕೊಂಡೇ ಜೀವಿಸುತ್ತಿದ್ದಳು. ಮೊದಲ ಮಗಳ ಹೆರಿಗೆಗೆಂದು ತವರಿಗೆ ಬಂದಾಗ ಅವನು ಕುಡಿಯುವುದನ್ನು ಕಲಿತಿದ್ದ. ಅದನ್ನು ಬೇಡ ಎಂದು ಪ್ರತಿಭಟಿಸಿದಾಗಲೆಲ್ಲ ಮನೆ ರಣರಂಗವಾಗುತ್ತಿತ್ತು. ಅಂತೂ ಹೇಗೋ ಸಂಭಾಳಿಸಿಕೊಂಡು ಸಂಸಾರ ಉಳಿಸಿಕೊಂಡಳು. ಮುಂದೆ ಎರಡನೇ ಮಗಳ ಹೆರಿಗೆಗೆಂದು ಬರುವಷ್ಟರಲ್ಲಿ ಸಹೋದ್ಯೋಗಿ ಜೊತೆ ಅಫೇರ್ ನಡೆಸ್ತಾ ಅವಳನ್ನು ಮನೆಗೆ ಕರೆತರುವ ದುಸ್ಸಾಹಸ ಮಾಡುತ್ತಿದ್ದ. ಮತ್ತದೇ ಅಳು, ರೋದನೆ, ಪ್ರತಿಭಟನೆ ಕಾರಣವಿಲ್ಲದೆ ಅವನ ಸಿಟ್ಟು ಕೆರಳುತ್ತಿತ್ತು. ಒಮ್ಮೆ ಅವನು ಕುಡಿದು ಬಂದು ಬಿದ್ದುಕೊಂಡಿದ್ದಾಗ ಮಗು ಯಾವುದಕ್ಕೋ ರಚ್ಚೆ ಹಿಡಿದು ಸತತ ಅಳುತ್ತಿತ್ತು. ಸಹನೆ ಕಳೆದುಕೊಂಡ ಅವನು ದೈತ್ಯನಂತೆ ಎದ್ದು ಬಂದು ಮಗುವನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸುವುದರಲ್ಲಿದ್ದ. ಆಗ ರಾಗಿಣಿ ಚಂಡ ಚಾಮುಂಡಿಯಾಗಿ ಅವನೊಂದಿಗೆ ಹೋರಾಡಿ ಮಗುವನ್ನು ಉಳಿಸಿಕೊಂಡಿದ್ದಳು. ಆ ಕ್ಷಣವೇ ಆ ನರಕದಿಂದ ಪಾರಾಗಿ ಸ್ವತಂತ್ರವಾಗಿ ಬದುಕಲು ನಿರ್ಧರಿಸಿದಳು. ಮಾರನೇ ದಿನ ಸುರೇಶ್ನ ಶೇಳಿಸಿಕೊಂಡವನೇ ಇವಳ ತವರಿಗೆ ಬಂದು ಕ್ಷಮಾಪಣೆ ಕೇಳಿ ಕಣ್ಣೀರಿನ ನಾಟಕವಾಡಿದ. ರಾಗಿಣಿ ಅದಕ್ಕೆ ಕರಗಲೇ ಇಲ್ಲ. 2 ದಿನ ಅಲ್ಲೇ ಇದ್ದು ಅವಳು ಬರುವುದೇ ಇಲ್ಲ ಎಂದಾಗ ಅವನು ಶಾಪ ಹಾಕುತ್ತಾ ಅಲ್ಲಿಂದ ಹೊರಟು ಹೋದ. ಪತಿಯ ಕ್ರೂರ ಪಂಜರದಿಂದ ಬಿಡಿಸಿಕೊಳ್ಳಲು ಬಯಸಿದಳು ರಾಗಿಣಿ. ಅವನಿಂದ ಅವಳು ಜೀವನಾಂಶ ಸಹ ಬಯಸಲಿಲ್ಲ. ಹೀಗಾಗಿ ಪರಸ್ಪರ ಸಹಮತಿಯಿಂದ ಬೇಗ ಬೇಗ ವಿಚ್ಛೇದನ ಪ್ರಕ್ರಿಯೆ ಮುಗಿಯಿತು. ಮಗನ ದುಷ್ಟತನ, ದುಸ್ಸಾಹಸ ತಿಳಿದಿದ್ದ ಅತ್ತೆ ಮನೆಯವರು ಅವಳ ನಿರ್ಧಾರ ವಿರೋಧಿಸಲಿಲ್ಲ. ಮಗ ಅವರ ಪಾಲಿಗೆ ಎಂದೆಂದೋ ಶತ್ರುವಾಗಿದ್ದ. ಅಂದಿನಿಂದ ರಾಗಿಣಿ ಮಕ್ಕಳ ಸಮೇತ ತವರಿನಲ್ಲೇ ಉಳಿದು ಬಿಟ್ಟಳು. ಅವಳು ಬಂದ ಹೊಸದರಲ್ಲಿ ಜಾನಕಮ್ಮ ಮಗಳ ಪರವಾಗಿಯೇ ಇದ್ದರು. ಅವಳ ತಂದೆ ತೀರಿಕೊಂಡಿದ್ದರು. ಇವಳ ವಿದ್ಯಾರ್ಥಿಗೆ ತಕ್ಕಂತೆ ಅವರ ಆಫೀಸ್ನಲ್ಲಿ ಪರೀಕ್ಷೆ ಪಾಸ್ ಮಾಡಿ ಕೆಲಸ ಪಡೆದಳು. ಅಂತೂ ಅವಳ ಜೀವನದ 2ನೇ ಅಧ್ಯಾಯ ಶುರುವಾಗಿತ್ತು. ಅಂತೂ ಜೀವನ ಸರಗವಾಗಿ ನಡೆಯತೊಡಗಿತು. ಅವಳು ಮಕ್ಕಳನ್ನು ಅಮ್ಮನ ಸುಪತ್ರಿಗೊಪ್ಪಿಸಿ ನೆಮ್ಮದಿಯಾಗಿ ಕೆಲಸಕ್ಕೆ ಹೊರಡುವಳು. ಅಮ್ಮನಿಗೆ ಪ್ರತಿ ಸಲ ಸಂಬಳ ನೀಡುತ್ತಾ ಮನೆಯ ಹೊರಗಿನ ಎಲ್ಲ ಕೆಲಸ ನಿರ್ವಹಿಸುತ್ತಾ ತನ್ನ ಕರ್ತವ್ಯ ಪೂರೈಸುವಳು. ಅವಳೆಂದು ಅಡುಗೆ ಮನೆಯ ಬಗ್ಗೆ ಚಿಂತಿಸಲಿಲ್ಲ. ಅಮ್ಮ ಎಲ್ಲ ಸಂಭಾಳಿಸುತ್ತಿದ್ದರು. ಮಕ್ಕಳ ಊಟ ತಿಂಡಿ, ಶಾಲೆಗೆ ಟಿಫಿನ್ ಬಾಕ್ಸ್, ಮಕ್ಕಳ ಒಟ್ಟಾರೆ ಯೋಗಕ್ಷೇಮ ಎಲ್ಲವೂ ಅವರದೇ ಜವಾಬ್ದಾರಿಯಾಗಿತ್ತು. ಅಸಲಿಗೆ ಅವರೀಗ 3 ಮಕ್ಕಳ ತಾಯಿಯಾಗಿದ್ದರು. ಹೀಗೆ ಮನೆಯಲ್ಲೋ ಆಫೀಸ್ನಲ್ಲೋ ಅವಳು ಒಟ್ಟಾರೆ ಬ್ಯುಸಿಯಾಗಿ ಹೋದಳು. ಆಫೀಸ್ನಲ್ಲೂ ಅವಳು ತನ್ನ ಅಪಾರ ಶ್ರದ್ಧೆ, ನಿಷ್ಠೆಯ ಪರಿಶ್ರಮದ ದುಡಿಮೆಯಿಂದ ಒಳ್ಳೆಯ ಹೆಸರು ಗಳಿಸಿದ್ದಳು. ವರುಣ್ ಅವಳ ಬಾಸ್ ಆಗಿದ್ದ. ಅವರಿಬ್ಬರ ನಡುವೆ ಆತ್ಮೀಯತೆ ಬೆಳೆಯುತ್ತಾ ಸ್ನೇಹ ಗಾಢವಾಗಿ ಮುಂದೆ ಪ್ರೇಮಕ್ಕೆ ತಿರುಗಿತ್ತು. ಅವಳ ಆಫೀಸ್ನಲ್ಲಿ ಓಟಿ ಇದೆ ಎಂದು ಹೇಳಿ ಎಷ್ಟೋ ಸಲ ತಡವಾಗಿ ಮನೆಗೆ ಬರುತ್ತಿದ್ದಳು. ರಜಾ ದಿನಗಳಲ್ಲೂ ಏನೋ ಒಂದು ನೆಪದಲ್ಲಿ ಇಬ್ಬರು ಹೊರಗೆ ಭೇಟಿಯಾಗುತ್ತಿದ್ದರು. ಆದರೆ ಇವರಿಬ್ಬರ ಅಫೇರ್ ವಿಷಯ ಜಾನಕಮ್ಮನವರಿಗೆ ತಿಳಿದಾಗ ಅನರ್ಥವಾಯಿತು. ಅಂದಿನಿಂದ ಅವರ ದೃಷ್ಟಿಕೋನ ಮಾತಿನ ದಾಟಿಯೇ ಬದಲಾಯಿತು. ಹೀಗೆ ದಿನಗಳು ಸರಿದು ಮಕ್ಕಳು ದೊಡ್ಡವರಾದರು. ಜಾನಕಮ್ಮನ ಕೋಪ ಕಡಿಮೆಯಾಗಿರಲಿಲ್ಲ. ಆಶಾ ಈಗ 14 ವರ್ಷದ ಹುಡುಗಿ. ಮೈನೆರೆದು ಹೈಸ್ಕೂಲ್ಗೆ ಸೇರಿದ್ದಳು. ಉಷಾ 12ರ ಪೂರಿ. ಚಿಕ್ಕ ವಯಸ್ಸಿಗೆ ಬಹಳ ಗಂಭೀರ್ಯ ಕಲಿತಿದ್ದಳು. ಒಮ್ಮೆ ರಾಗಿಣಿ ವರುಣ್ ಜೊತೆ ಬೈಕ್ನಲ್ಲಿ ಮನೆಗೆ ಬಂದಿಳಿದಳು. ಸಂಜೆ 6ರ ನಸುಗತ್ತಲು. ಬಾಲ್ಕನಿಯಲ್ಲಿ ಉಷಾ ಅಜ್ಜಿ ಜೊತೆ ನಿಂತಿದ್ದಳು. ಮನೆಯ ತಿರುವಿನಲ್ಲಿ ವರುಣ್ ರಾಗಿಣಿಯನ್ನು ಇಳಿಸಿ ಕಿಸ್ ಮಾಡಿ ಬಾಯ್ ಹೇಳಿ ಹೊರಟಿದ್ದನ್ನು ಇವರು ಪ್ರತ್ಯಕ್ಷ ಕಂಡರು. ಇನ್ನೇನು ಮನೆಯಲ್ಲಿ ರಾಧಾ ಅಂತ ನಡೆಯಿತು. ಜಾನಕಮ್ಮನಿಗೆ ಮಗಳ ಇಂಥ ವ್ಯವಹಾರ ಇಷ್ಟವಾಗದೆ ತಮ್ಮ ಮಾತನ್ನು ಬೇಕೆಂದೇ ತಿರಸ್ಕರಿಸುತ್ತಿದ್ದಾಳೆ ಎಂದು ಸಿಟ್ಟು ಹೆಚ್ಚಿತ್ತು. ಮಾತಿಗೆ ಮಾತು ಬೆಳೆದು ಜಾನಕಮ್ಮ ಮಗಳನ್ನು ಮನೆ ಬಿಟ್ಟು ಹೋಗುವಂತೆ ಗದರಿದರು. 1 ವಾರ ಕಾಲಾವಕಾಶ ಕೇಳಿದ ರಾಗಿಣಿಗೆ ದೂರದ ಏರಿಯಾದಲ್ಲಿ ವರುಣ್ ಡಬಲ್ ಬೆಡ್ರೂಮ್ನ ಫ್ಲ್ಯಾಟ್ ಬಾಡಿಗೆಗೆ ಕೊಡಿಸಿದ್ದ. ಅಂತೂ ಅಮ್ಮನ ಮನೆ ತೊರೆದು ಈಗ ನಿಜ ಅರ್ಥದಲ್ಲಿ ತನ್ನದೇ ಸ್ವತಂತ್ರ ಜೀವನ ನಡೆಸಲು ಮಕ್ಕಳೊಡನೆ ಹೊಸ ಮನೆಗೆ ಬಂದಿಳಿದಳು. ಮನ ಕೆಲಸಕ್ಕೆಂದು ಗೌರಿ ನೇಮಕಗೊಂಡಳು. ಎಂದಿನಂತೆ ಜೀವನ ಮತ್ತೊಂದು ಹೊಸ ತಿರುವು ಪಡೆಯಿತು.
ವರುಣ್ನ ಸಾಂಗತ್ಯ ರಾಗಿಣಿಗೆ ಪರಿಪೂರ್ಣತೆ ತಂದುಕೊಟ್ಟಿದೆ ಎನಿಸುತ್ತಿತ್ತು. ನೆನೆದಾಗ ವರುಣ್ ಬಂದು ಇವಳ ಮನೆಯಲ್ಲೇ ಉಳಿಯುತ್ತಿದ್ದ. ತನ್ನ ದೂರದ ಕಸಿನ್ ಎಂದೇ ಅಪಾರ್ಟ್ಮೆಂಟಿನಲ್ಲಿ ಪರಿಚಿತರಿಗೆ ಹೇಳಿಕೊಂಡಳು. ಈ ರೀತಿ ವರುಣ್ನ ಜೊತೆ ಅವಳೇನೋ ಧನ್ಯತೆಯ ಜೀವನ ನಡೆಸುತ್ತಿದ್ದಳು. ಎಲ್ಲಕ್ಕೂ ಇವಳು ಮೂಲಾಧಾರವಾಗಿದ್ದ ವರುಣ್ ಮನೆಯ ಬಾಡಿಗೆಗೆ ಮಾತ್ರವಲ್ಲದೆ ಯಾವುದೋ ದೊಡ್ಡ ಖರ್ಚು ಬಂದರೂ ತಾನೇ ವಹಿಸಿಕೊಳ್ಳುತ್ತಿದ್ದ. ಮಕ್ಕಳು ಸಹ ಆ ಹೊಸ ಅಂಕಲ್ಗೆ ಜೊತೆ ಆರ್ಥಿಕವಾಗಿ ವ್ಯವಹರಿಸುತ್ತಿದ್ದರು. ರಾಗಿಣಿ ಎಲ್ಲ ಸರಿಹೋಯ್ತು ಎಂದೇ ಭಾವಿಸಿದ್ದಳು. ಆದರೆ ಸಮಾಜ ಸುಮ್ಮನಿದ್ದಿದ್ದೆ. ದೊಡ್ಡವರಾಗಿದ್ದ ಮಕ್ಕಳು ಇದೀಗ ಎಲ್ಲ ಸೂಕ್ಷ್ಮಗಳನ್ನು ಅರಿತುಕೊಂಡಿದ್ದರು. ಆಗಾಗ ಅವರ ಕಂಗಳಲ್ಲಿದ್ದ ಪ್ರಶ್ನಾರ್ಥಕ ನೋಟಗಳಿಗೆ ಎಷ್ಟೋ ಸಲ ರಾಗಿಣಿ ಏನೋ ಉತ್ತರಿಸಲಾಗದೆ ಸುಮ್ಮನಾಗುತ್ತಿದ್ದಳು. ವರುಣ್ ಈಗಾಗಲೇ ಮದುವೆಯಾಗಿದ್ದ. ಅವನದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ. ಬಲವಂತವಾಗಿ ಅವನಿಗೆ ಸೋದರತ್ತೆ ಮಗಳು ನಂದಿನಿ ಜೊತೆ ಮದುವೆ ಮಾಡಿಸಿದ್ದರು. ಅತ್ತೆ ಪಾಲಿನ ಆಸ್ತಿ ಅವನಿಗೆ ಬಂದಿತ್ತು. ಇಬ್ಬರು ಗಂಡು ಮಕ್ಕಳ ತಂದೆ ಅವನು. ಹೆಚ್ಚು ವಿದ್ಯಾವಂತ ಅಲ್ಲದ ಕಪ್ಪು ರೂಪಿನ ನಂದಿನಿ ಎಂದೂ ಅವನ ಮನ ಗೆದ್ದಿರಲಿಲ್ಲ. ಶಿವಮೊಗ್ಗದಲ್ಲೇ ಅವರೆಲ್ಲ ನೆಲೆಸಿದ್ದರು. ಖ್ಯಾತ ಕಂಪನಿಯ ದೊಡ್ಡ ಕೆಲಸಕ್ಕಾಗಿ ಅವನು ಬ್ಯಾಂಗ್ಳೂರಿನಲ್ಲಿ ಉಳಿದುಕೊಂಡಿದ್ದ. ಹೀಗಾಗಿ ರಾಗಿಣಿಯನ್ನು ಪ್ರೇಯಸಿಯಾಗಿಟ್ಟುಕೊಂಡು ವಿಲಾಸಿ ಜೀವನ ನಡೆಸುತ್ತಿದ್ದ. ಮನೆಗೆ ಅವನು ಸಂಬಳ ಕಳಿಸುವ ಪ್ರಶ್ನೆ ಇರಲಿಲ್ಲ. ಹೀಗಾಗಿ ಗಳಿಸಿದ್ದನ್ನೆಲ್ಲ ಇಲ್ಲಿ ಮಜಾ ಉಡಾಯಿಸುತ್ತಿದ್ದ. ತಾನು ರಾಗಿಣಿಯನ್ನು ಮುಂದೆ ಮದುವೆ ಆಗಲಾರೆ ಎಂಬುದನ್ನು ಮೊದಲೇ ಸ್ಪಷ್ಟಪಡಿಸಿದ್ದ. ರಾಗಿಣಿ ತಿಳಿದು ಇದಕ್ಕೆ ಒಪ್ಪಿದಳು. ಇತ್ತ ರಾಗಿಣಿ ಅವನನ್ನೇ ತನ್ನ ಸರ್ವಸ್ವ ಎಂದು ಎಲ್ಲವನ್ನು ಅರ್ಪಿಸಿಕೊಂಡು ನಿಷ್ಠೆಯಿಂದ ಅವನೊಂದಿಗೆ ಸಂಸಾರ ನಡೆಸಿದ್ದಳು. ಆದರೆ ಸಮಾಜದಲ್ಲಿ ಅವಳಿಗೆ ಅವನ ಪತ್ನಿಯ ಸ್ಥಾನ ಸಿಗಲು ಸಾಧ್ಯವಿರಲಿಲ್ಲ. ಪ್ರತ್ಯೇಕವಾಗಿ ಅವರಿಬ್ಬರು ಹೊರಗೆ ಸುತ್ತಾಡಲು ಹೋಗುತ್ತಿದ್ದರೆ ವಿನಃ ಅವನೆಂದು ಅವಳನ್ನು ಸಂಗಾತಿ ಎಂದು ಬಹಿರಂಗ ಸಭೆಗಳಿಗೆ ಸಮಾರಂಭಗಳಿಗೆ ಕರೆದೊಯ್ಯುತ್ತಿರಲಿಲ್ಲ. ಹತ್ತಿರದ ಫ್ರೆಂಡ್ಸ್ ಪಾರ್ಟಿಗಳಿಗೆ ಹೋಗುತ್ತಿದ್ದರು, ಅದು ಬೇರೆ ವಿಷಯ. ಬ್ಯಾಂಗ್ಳೂರಿನಂಥ ಮಹಾನಗರದಲ್ಲಿ ಪಾರ್ಟಿಗಳಿಗೆ ಬಂದವರು ಯಾರು ಎಂಬುದನ್ನು ಯಾರು ವೈಯಕ್ತಿಕ ದೃಷ್ಟಿಯಿಂದ ಗಮನಿಸುವುದಿಲ್ಲ ಎಂಬುದನ್ನು ಇವರಿಬ್ಬರು ಚೆನ್ನಾಗಿಯೇ ತಿಳಿದಿದ್ದರು. ಒಂದು ಸಲ ರಾಗಿಣಿಗೆ ವಿಪರೀತ ತಲೆನೋವು ಹೆಚ್ಚಾಗಿ ಅವಳು ಅರ್ಧ ದಿನ ರಜೆ ಹಾಕಿ ಮನೆಗೆ ಬಂದು ಮಲಗಿಬಿಟ್ಟಳು. 4 ಗಂಟೆ ಹೊತ್ತಿಗೆ ಉಷಾ ಬಂದು ಬೆಲ್ ಮಾಡಿದಾಗ ಎದ್ದು ಬಾಗಿಲು ತೆರೆದಳು. ತನ್ನ ಪುಸ್ತಕ ಮೇಜಿನ ಮೇಲಿರಿಸಿ ಉಷಾ ಅಳುತ್ತಾ ಸೋಫಾದಲ್ಲೇ ಮಲಗಿಬಿಟ್ಟಳು. ರಾಗಿಣಿ ಮಗಳನ್ನು ಕಾರಣ ವಿಚಾರಿಸಿದಳು. ಅಮ್ಮ, ನಾನು ಸ್ನೇಹ ಮನೆಗೆ ನೋಟ್ಸ್ ಮಾಡಿಕೊಳ್ಳಲು ಹೋಗಿದ್ದೆ. ನಮ್ಮ ಕೆಲಸ ಅರ್ಧ ಮುಗಿದಿತ್ತು. ಅವರ ಅಜ್ಜಿ ಬಂದು ನನ್ನನ್ನು ಎಬ್ಬಿಸಿ ಓಡಿಸಿಬಿಟ್ರು. ನಿಮ್ಮ ಯಾರೋ ಪರಪುರುಷನ ಜೊತೆ ವಾಸವಾಗಿದ್ದಾಳೆ. ನಿಮ್ಮಂಥ ಹೆಣ್ಣು ಮಕ್ಕಳು ನಮ್ಮಂಥವರ ಮನೆಗೆ ಬರಬಾರ್ದು ಎನ್ನುತ್ತಾ ಬಾಗಿಲು ಹಾಕಿಕೊಂಡರು ಎಂದು ಬಿಕ್ಕಳಿಸತೊಡಗಿದಳು. ಎಂದಿನಂತೆ ರಾಗಿಣಿ ಮಗಳ ಕೆನ್ನೆಗೆ ಸಿಟ್ಟಿನಿಂದ ಬಾರಿಸುತ್ತಾ, ಇನ್ನೊಂದು ಸಲ ಯಾರ ಜೊತೆಗಾದರೂ ಹೋದರೆ ನಾನೇ ನಿನ್ನ ಕಾಲು ಮುರಿತೀನಿ ಎಂದು ಹೋಗಿ ತನ್ನ ಕೋಣೆಯಲ್ಲಿ ಬಿದ್ದುಕೊಂಡಳು. ಮಗಳನ್ನೇನು ಗದರಿಸಿ ಹೊಡೆದು ಬಂದಿದ್ದಳು. ಈಗ ಅವಳ ಆತ್ಮಸಾಕ್ಷಿ ಅವಳನ್ನೇ 108 ಪ್ರಶ್ನೆ ಕೇಳತೊಡಗಿತು. ಅಮ್ಮ, ಪರಪುರುಷ ಅಂದರೆ ಯಾರು? ಮಕ್ಕಳ ಈ ಮುಗ್ಧ ಪ್ರಶ್ನೆಗೆ ಅವಳು ಏನೆಂದು ಉತ್ತರಿಸಿಯಾಳು? ಅವಳು ಮಕ್ಕಳ ಇಂಥ ಪ್ರಶ್ನೆಗೆ ಎಂದೆಂದೂ ಉತ್ತರಿಸಲಾರಳು. ಆಶಳಿಗಂತೂ ವರುಣ್ ಅಂಕಲ್ ಬಂದು ರಾತ್ರಿ ಹೊತ್ತು ತಮ್ಮ ಮನೆಯಲ್ಲಿ ಉಳಿಯುವುದು ಮೊದಲಿನಿಂದ ಇಷ್ಟವಿರಲಿಲ್ಲ. ಹಗಲಿನಲ್ಲಿ ಬಂದು ಹಾಲ್ನಲ್ಲಿ ಕುಳಿತುಕೊಂಡು ಮಾತನಾಡಿಕೊಂಡು ಹೋಗಲಿ, ಆದರೆ ರಾತ್ರಿ ಅಮ್ಮನ ಕೋಣೆಯಲ್ಲಿ ಉಳಿಯುವುದೇಕೆ? ಉಷಾಳ ಮತ್ತೊಂದು ಸಮಸ್ಯೆ ಎಂದರೆ ಅವಳು ಪಾರ್ಕಿನಲ್ಲಿ ಆಡಲಿಕ್ಕೂ ಯಾರ ಮನೆಗಾದರೂ ಹೋದರೂ ಇಂಥದ್ದೇ ಅಸಮ್ಮತ ಪ್ರಶ್ನೆಗಳನ್ನು ಕೇಳಿ ಇವಳನ್ನು ಅಳಿಸುವುದು ಕೆಲವರು. ಕೆಲವೊಮ್ಮೆ ಸುಜಾತ ಆಂಟಿ ಆಶಾಳನ್ನು ಕರೆದು ಇಲ್ಲ ಸಲ್ಲದ ಪ್ರಶ್ನೆ ಕೇಳುತ್ತಿದ್ದರು. ಅದೇನಮ್ಮ, ನಿಮ್ಮ ಮನೆಗೆ ಬಂದು ಉಳಿತಾರಲ್ಲ ಆ ಅಂಕಲ್ ನಿಮ್ಮ ತಂದೆ ಅಲ್ಲವೇ? ಮತ್ತ್ಯಾಕೆ ಇಲ್ಲಿ ಇದ್ದಾರೆ? ಆಶಾಳಿಗೆ ಉಸಿರುಗಟ್ಟುವಷ್ಟು ಅಳು ಬರುತ್ತಿತ್ತು. ಎಷ್ಟೋ ಸಲ ಅಮ್ಮ ಇಲ್ಲದ ಸಂದರ್ಭದಲ್ಲಿ ಹೀಗಾದಾಗಲೆಲ್ಲ ಅವಳು ತನ್ನ ಕೋಣೆಯಲ್ಲಿ ಮಲಗಿ ಅಳುತ್ತಾಳೆ. ಅಮ್ಮನ ಬಳಿ ಇದರ ಬಗ್ಗೆ ಮಾತನಾಡಲು ಹೋದರೆ ಅವಳು ಸಿಡುಕುತ್ತಾಳೆ. ಆಗ ಅವಳ ಪುಟ್ಟ ತಂಗಿ ಉಷಾ ನೀರು ತಂದುಕೊಟ್ಟು ಕಣ್ಣೀರು ಒರೆಸುತ್ತಾ, ಯಾಕಕ್ಕ ಅಳ್ತಾ ಇದೆಯಾ ಎಂದು ವಾತ್ಸಲ್ಯದಿಂದ ವಿಚಾರಿಸುತ್ತಾಳೆ. ಆಗ ಆಶಾ ತಾನೇ ಸಮಾಧಾನ ತಂದುಕೊಳ್ತಾ, ನಿಂಗೆ ಅದೆಲ್ಲ ಅರ್ಥ ಆಗೋಲ್ಲ ಬಿಡು ಉಷಾ ಎನ್ನುತ್ತಾಳೆ. ಹೋಗಲಿ ಬಿಡಕ್ಕ, ನೀನು ಅಳಬೇಡ, ನಿನ್ನ ಹತ್ರ ನನಗೂ ಅಳು ಬರುತ್ತೆ. ಆಶಾಳಿಗೆ ತಂಗಿ ಮೇಲೆ ಅಪಾರ ಪ್ರೀತಿ ಉಕ್ಕಿ ಬಂತು. ನಂತರ ಅಮ್ಮ ಮಾಡಿಟ್ಟಿದ್ದ ತಿಂಡಿಯನ್ನು ಮೈಕ್ರೋವೇವ್ನಲ್ಲಿ ಬಿಸಿ ಮಾಡಿ ಇಬ್ಬರು ತಿಂದರು. ಉಷಾ ಒಮ್ಮೊಮ್ಮೆ ಅಜ್ಜಿಯನ್ನು ನೆನಪಿಸಿಕೊಂಡು, ಅಕ್ಕ, ಅಲ್ಲಿ ಅಜ್ಜಿ ನಮಗಾಗಿ ಎಷ್ಟು ಚೆನ್ನಾಗಿ ತಿಂಡಿ ಮಾಡಿಕೊಡ್ತಿದ್ರು, ನಾವೇಕೆ ಈಗ ಅಜ್ಜಿ ಮನೆಗೆ ಹೋಗಬಾರ್ದು? ಬಿಡು ಉಷಾ, ಟಿವಿಯಲ್ಲಿ ಒಳ್ಳೆ ಪ್ರೋಗ್ರಾಮ್ ಇದೆ, ನೋಡೋಣ ಎನ್ನುತ್ತಾ ಆಶಾ ಮಾತು ಮರೆಸುವಳು.
ಸರಿ, ಟಿ ವಿ ಹಾಕು, ಹೋಮ್ವರ್ಕ್ ಮಾಡುತ್ತಲೇ ಮಧ್ಯೆ ಮಧ್ಯೆ ಅದನ್ನು ನೋಡೋಣ ಎನ್ನುತ್ತಾ ಉಷಾ ತಾನೇ ಟಿ ವಿ ಆನ್ ಮಾಡಿದಳು. ಇಬ್ಬರು ತಮ್ಮ ತಮ್ಮ ಪುಸ್ತಕ ಹರಡಿಕೊಂಡು ಅದರ ಮುಂದೆ ಕುಳಿತರು. ಟಿವಿಯ ಕಾರ್ಟೂನ್ ಶೋ ಅವರ ದುಃಖವನ್ನು ಎಷ್ಟೋ ಮರೆಸುತ್ತಿತ್ತು. ರಾಗಿಣಿ ಅಂದು ಹೆಚ್ಚಿನ ಕೆಲಸ ಮುಗಿಸಿ ಮನೆಗೆ ಬಂದಾಗ 7:30 ಇಂದು ಅವಳ ಮೂಡ್ ಪೂರ್ತಿ ಕೆಟ್ಟಿತ್ತು. ವರುಣ್ನ ಹಿರಿಮಗ ಹೈಸ್ಕೂಲ್ ಕಲಿಯುತ್ತಿದ್ದ. ಬ್ಯಾಂಗ್ಳೂರಿನಲ್ಲಿ ಯಾವುದೋ ಪರೀಕ್ಷಾರ್ಥಕವಾಗಿ ಅವನು ಇಲ್ಲಿಯೇ 6 ತಿಂಗಳು ಉಳಿಯಬೇಕಾಗಿತ್ತು. ವರುಣ್ ಮಗನನ್ನು ತನ್ನ ಬಳಿ ಕರೆಸಿಕೊಂಡಿದ್ದ. ಹೀಗಾಗಿ ಇವರಿಬ್ಬರ ಭೇಟಿ ಅಪರೂಪವಾಗುತ್ತಿತ್ತು. ಮಕ್ಕಳು ಹೋಮ್ವರ್ಕ್ ಜೊತೆ ಟಿ ವಿ ನೋಡುತ್ತಿರುವುದು ಕಂಡು ಅವಳ ತಲೆ ಕೆಟ್ಟಿತ್ತು. ಸದಾ ಟಿ ವಿ ನೋಡುವುದೇ ಆಗೋಯ್ತು, ಓದು ಬರಹದ ಕಡೆ ನಿಮಗೆ ಗಮನವೇ ಇರೋಲ್ಲ ಎನ್ನುತ್ತಾ ಟಿ ವಿ ಆರಿಸಿದಳು. ಅಮ್ಮನ ಕೋಪ ಗಮನಿಸಿ ಮೌನವಾಗಿ ಅವರು ಪುಸ್ತಕ ಸಮೇತ ತಮ್ಮ ಕೋಣೆ ಸೇರಿಕೊಂಡರು. ಮಕ್ಕಳ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಬಂದಿತ್ತು. ಎಲ್ಲ ಮಕ್ಕಳು ಸಹಜವಾಗಿ ತಮ್ಮ ತಾಯಿ ತಂದೆ ಜೊತೆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆಶಾ ಸಹ ಸಹಪಾಠಿಗಳೊಂದಿಗೆ ಒಂದು ನೃತ್ಯ ಪ್ರದರ್ಶನ ನೀಡಲಿದ್ದಳು. ವೇದಿಕೆಯಿಂದ ಅವಳು ಅಮ್ಮ ಬಂದಿರಬಹುದೇ ಎಂದು ದೂರದವರೆಗೆ ದಿಟ್ಟಿಸಿ ನೋಡಿದಳು. ಆದರೆ ತಾನು ಆಫೀಸ್ ಕೆಲಸದ ನಿಮಿತ್ತ ಹೊರಗೆ 4 ದಿನ ಹೈದರಾಬಾದ್ಗೆ ಹೋಗಬೇಕೆಂದು ವರುಣ್ ತನ್ನ ಮಗ ಪಾರ್ಥನನ್ನು ಇವರ ಮನೆಯಲ್ಲೇ ಬಿಟ್ಟಿದ್ದ. ಅವನ ಪರೀಕ್ಷೆಗಳಿಗಾಗಿ ರಾಗಿಣಿ ಸಹಾಯ ಮಾಡುತ್ತಿದ್ದ ಕಾರಣ ಮಗಳ ಶಾಲೆಗೆ ಬರಲು ಆಗಿರಲಿಲ್ಲ. ಕ್ರಮೇಣ ಪಾರ್ಥ ಹೆಚ್ಚು ಹೆಚ್ಚಾಗಿ ಇಲ್ಲೇ ಇರತೊಡಗಿದ. ತಾಯಿ ಸದಾ ವರುಣ್ ಹಾಗೂ ಅವರ ಮಗ ಪಾರ್ಥನ ಕಡೆಗೆ ಮಹತ್ವ ಕೊಡುತ್ತಾ ತಮ್ಮನ್ನು ನಿರ್ಲಕ್ಷಿಸುತ್ತಿರುವುದನ್ನು ಆಶಾ ಬೇಗನೆ ಗಮನಿಸಿದಳು. ಅವರಿಬ್ಬರನ್ನು ಸದಾ ಖುಷಿಯಾಗಿಡುವುದೇ ಅಮ್ಮನ ಮೊದಲ ಆದ್ಯತೆ ಎಂಬುದನ್ನು ಗುರುತಿಸಿಕೊಂಡಳು. ಈ ವಿಷಯ ಹೇಗೋ ಏನೋ ಆಶಾ ಉಷಾರ ಸಹಪಾಠಿಗಳವರೆಗೆ ತಿಳಿದು ಹೋಯಿತು. ಸ್ಕೂಲ್ನ ವ್ಯಾನ್ನಲ್ಲಿ ಇವರ ಅಕ್ಕಪಕ್ಕ ಮನೆಯ ಮಕ್ಕಳು ಪಾರ್ಥನ ಬಗ್ಗೆ ವಿಚಾರಿಸುತ್ತಾ ಶಾಲೆಯಲ್ಲಿ ತಮ್ಮ ಸಹಪಾಠಿಗಳ ಬಳಿಯೂ ಹಂಚಿಕೊಂಡಿದ್ದರು. ಈ ಕುರಿತು ಸಹಪಾಠಿಗಳ 108 ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರಿಸುವುದು ಇವರಿಂದ ಸಾಧ್ಯವಾಗದ ಮಾತಾಗಿತ್ತು. ಇವರ ಮಾರ್ಮಿಕ ಪ್ರಶ್ನೆಗಳಿಗೆ ತತ್ತರಿಸಿ ಹೋಗುತ್ತಿದ್ದರು. ಏನೇ ಆಶಾ, ನಿಮಗೆ ನಿಮ್ಮ ತಂದೆಯ ಮುಖ ನೆನಪಾದರೂ ಇದೆಯೋ ಇಲ್ವೋ? ಈ ಅಂಕಲ್ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾರಾ? ಆ ಪಾರ್ಥ ನಿಮ್ಮ ಮೇಲೆ ರೋಪ್ ತೋರಿಸ್ತಾನಾ? ಹೀಗೆ ಈ ಪ್ರಶ್ನೆಗಳು ಬೇಡ, ಸುಮ್ಮನೆ ಇರಿ ಎಂದು ಎಷ್ಟೋ ಸಲ ಅವಳು ಅವರನ್ನು ಗದರುತ್ತಿದ್ದಳು. ಈ ಏರಿಯಾದ ರಾಧಾಂತವೇ ಬೇಡ, ಇವೆಲ್ಲದರ ಸಹವಾಸದಿಂದ ದೂರ ಹೋಗೋಣ ಎಂದು ಬ್ಯಾಂಗ್ಳೂರಿನ ತೀರಾ ಊರಾಚೆ ರಾಗಿಣಿ ಒಂದು ಫ್ಲ್ಯಾಟ್ ಖರೀದಿಸಿದಳು. ಈಗ ವರುಣ್ ಶಾಶ್ವತ ಮಗನ ಜೊತೆ ಅಲ್ಲೇ ಶಿಫ್ಟ್ ಆದ. ವರುಣ್ನ ಮಗ ಸಹಜವಾಗಿ ಬ್ಯಾಂಗ್ಳೂರಿನಲ್ಲಿ ಕಾಲೇಜ್ಗೆ ಸೇರಿದ್ದ. ಫ್ಲ್ಯಾಟ್ ಖರೀದಿಗೆ ಹಣ ಸಾಲದಾಗಲು ಇಬ್ಬರು ಜಾಯಿಂಟ್ ಅಕೌಂಟ್ ತೆರೆದು ಪಾರ್ಟ್ನರ್ ಎಂಬಂತೆ ಸೇಲ್ ಡೀಡ್ ಮಾಡಿಟ್ಟರು. 3/4 ಹಣ ವರುಣ್ ತಾನೇ ಕೊಟ್ಟಿದ್ದ. ಇದೀಗ ಆಶಾ ಕಾಲೇಜ್ ಸೇರಿದ್ದಳು. ಅವಳ ಸ್ವಭಾವ ಮೊದಲಿನಂತೆ ಖಂಡಿತ ಮೃದುವಾಗಿರದೆ ಹೊರಟಾಗಿತ್ತು. ಈಗ ಅವಳ ಅಮ್ಮನ ಯಾವ ಮಾತಿಗೂ ಕ್ಯಾರೆ ಅನ್ನುತ್ತಿರಲಿಲ್ಲ. ಫ್ಯಾಷನೇಬಲ್ ಡ್ರೆಸ್, ಸ್ಕೂಟಿ, ಕೋಚಿಂಗ್ ಕ್ಲಾಸ್ ಎಂದು ಸದಾ ಹೊರಗೆ ಇರ್ತಿದ್ಲು. ಹೀಗಾಗಿ ತಾಯಿಯ ಯಾವ ಮಾತಿಗೂ ಬೆಲೆ ಕೊಡದೆ, ನೀನು ಅಂಕಲ್ ಪಾರ್ಥ ಇವರನ್ನು ನೋಡಿಕೊ, ನನ್ನ ಪಾಡಿಗೆ ನಾನಿದ್ದೀನಿ, ಉಷಾ ಚಿಂತೆ ನಿಂಗೆ ಬೇಡ ಎಂದೇ ಬಾಯಿಗೆ ಬಡಿಯುತ್ತಿದ್ದಳು. ಇದೀಗ ಉಷಾ ಸಹ 10ನೇ ತರಗತಿ ಬಂದಿದ್ದರಿಂದ ಅವಳಿಗೆ ಮನೆಯ ಸಂಪೂರ್ಣ ವ್ಯವಹಾರ ತಿಳಿಯುತ್ತಿತ್ತು. ಅಕ್ಕ ತಂಗಿ ಇಬ್ಬರು ಈಗ ಒಗ್ಗಟ್ಟಾಗಿದ್ದರು. ಈಗ ಸಿಡುಕುವ ಸರದಿ ಅವರದಾಗಿತ್ತು. ರಾಗಿಣಿಗೆ ಇದು ಬಿಸಿ ತುಪ್ಪವಾಯಿತು. ಕಾಲೇಜ್ ಕಿಶೋರಿಯಾಗಿದ್ದ ಆಶಾ ತನ್ನ ಬಾಲ್ಯದ ದಿನಗಳನ್ನು ಹಾಗೆ ಒಮ್ಮೆ ನೆನೆದಳು. ಚಿಕ್ಕಂದಿನಿಂದಲೂ ಅಕ್ಕಪಕ್ಕದವರು ಪರಿಚಿತರು ಎಲ್ಲರಿಂದಲೂ ಅಪಾರ ತಿರಸ್ಕಾರಕ್ಕೆ ಒಳಗಾಗಿದ್ದಳು. ತಂಗಿಯ ದೈನ್ಯ ಮುಖ ನೆನಪಾದಾಗ ಈಗ ಕೆಟ್ಟ ಕೋಪ ಬರುತ್ತಿತ್ತು. ಇಡೀ ಸಮಾಜದ ಮೇಲೆ ಏನೋ ಒಂದು ಬಗೆಯ ತಿರಸ್ಕಾರ, ಯಾರ ಮೇಲೋ ಸೇಡು ತೀರಿಸಿಕೊಳ್ಳೋ ಹುಚ್ಚು ಆವೇಶ. ತನ್ನ ಬಗೆಯ ಫ್ಯಾಷನೇಬಲ್ ಡ್ರೆಸ್ಗಳಿಂದ, ತನ್ನ ಡೈನಮಿಕ್ ವ್ಯಕ್ತಿತ್ವದಿಂದ ಕಾಲೇಜ್ ಹುಡುಗರನ್ನು ಚಿಟಿಕೆ ಹೊಡೆಯುವಷ್ಟರಲ್ಲಿ ಬುಗುರಿಯಂತೆ ಆಡಿಸುತ್ತಿದ್ದಳು. ಆಶಾ ಬೇಕೆಂದೇ ಆನ್ಲೈನ್ನಲ್ಲಿ ಬಗೆಯ ಡಿಸೈನರ್ ಡ್ರೆಸ್ ಆರ್ಡರ್ ಮಾಡುತ್ತಿದ್ದಳು. ರಾಗಿಣಿ ಮಗಳನ್ನು ತಡೆದು ಎಚ್ಚರಿಸಿದಾಗಲೆಲ್ಲ ತಕ್ಷಣ ಸಿಡುಕುತ್ತಿದ್ದಳು. ನಿನಕ್ಕಿಂತ ನಾನು ಕಡಿಮೆ ಖರ್ಚು ಮಾಡ್ತಿದ್ದೀನಿ ಬಿಡಮ್ಮ, ನೀನು ಹೊರಗೆ ಆಫೀಸ್ಗೆ ಹೋಗುವ ಹಾಗೆ ನಾನು ಕಾಲೇಜ್ 108 ವಿಸಿಟ್ಸ್ ಅಂತ ಹೋಗಲೇಬೇಕಾಗುತ್ತದೆ. ರಾಗಿಣಿ ಮಗಳ ಮಾತಿಗೆ ಎದುರು ಆಡಲು ಹೋಗುತ್ತಿರಲಿಲ್ಲ. ಮಕ್ಕಳ ಮುಂದೆ ತಾನು ಅಸಹಾಯಕಳೆಂದು ಭಾವಿಸಿದ್ದಳು. ಮಗಳನ್ನು ಸರಿಪಡಿಸುವ ಯಾವ ಉಪಾಯವೂ ಅವಳಿಗೆ ಒಳೆಯುತ್ತಿರಲಿಲ್ಲ. ಆಶಾ ಶಾಲೆಯಲ್ಲೂ ಬೇಕಾದಷ್ಟು ಅವಮಾನ ಸಹಿಸಿದ್ದಳು. ಹುಡುಗಿಯರು ಇವಳ ಸ್ನೇಹ ಬೆಳೆಸಲು ಬಯಸುತ್ತಿರಲಿಲ್ಲ. ಅವಳನ್ನು ತಮ್ಮ ಗ್ರೂಪಿಗೆ ಎಂದೂ ಸೇರಿಸಿಕೊಳ್ಳುತ್ತಿರಲಿಲ್ಲ. ಅವಳನ್ನು ವಿಚಿತ್ರವಾಗಿ ಗುರಾಯಿಸುತ್ತಿದ್ದರು. ಎಲ್ಲರೂ ತಮ್ಮ ಅಪ್ಪಂದಿರ ಪ್ರೀತಿ ವಾತ್ಸಲ್ಯದ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು. ಯಾರೋ ಅಪ್ಪನೊಂದಿಗೆ ಸಿನಿಮಾಕ್ಕೆ ಹೋಗಿದ್ದಾರೆ, ಇನ್ಯಾರೋ ಪಿಕ್ನಿಕ್ಗೆ ಹೋಗಿದ್ದರು. ಎಲ್ಲರೂ ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಫೋಟೋ ಹಾಕಿಕೊಳ್ಳುವರು. ಇದನ್ನೆಲ್ಲ ನೋಡಿ ಆಶಾಳಿಗೆ ಕಂಬನಿ ಉಕ್ಕಿ ಬರುತ್ತಿತ್ತು. ಅವರುಗಳ ಆ ಕುರಿತು ಹೆಮ್ಮೆಯಿಂದ ಹೇಳಿಕೊಳ್ಳುವಾಗ ಅವಳು ತನ್ನ ಮುಖ ಬೇರೆಡೆಗೆ ತಿರುಗಿಸಿಕೊಳ್ಳುವಳು.
ಅವರೇನಾದರೂ ಅವಳು ತಮ್ಮ ಮಾತು ಕೇಳಿಸಿಕೊಳ್ಳುತ್ತಿರುವುದನ್ನು ಗಮನಿಸಿದ್ದರೆ ಬೇಕೆಂದೇ ನಿನಗಿದೆಲ್ಲ ಏನು ಗೊತ್ತಾಗಬೇಕು, ನಿಮ್ಮಮ್ಮ ನಿಮ್ಮ ಅಪ್ಪನನ್ನು ಬಿಟ್ಟು ಪರಪುರುಷನೊಡನೆ ಇದ್ದಾಳೆ ಎನ್ನುವರು. ಇದಂತೂ ಕೈ ಸತ್ಯವಾಗಿತ್ತು. ಈ ಕಾರಣದಿಂದಲೇ ಅವಳ ಮನಸ್ಸು ಹುಣ್ಣಾಗುತ್ತಿತ್ತು. ಅವಳು ಬಲು ಕಷ್ಟದಿಂದ ತನ್ನ ಕಂಬನಿ ಕಾಣದಂತೆ ನಿಯಂತ್ರಿಸುತ್ತಿದ್ದಳು. ಅವಳ ಪಕ್ಕದ ಮನೆಯ ಶೀಲಾ ಇವರ ಮನೆಯ ಸಂಗಾತಿಗಳನ್ನು ಶಾಲೆಯ ಎಲ್ಲರಿಗೂ ತಲುಪಿಸುವಳು. ಹೀಗಾಗಿ ಅವರೆಲ್ಲ ಈ ವಿಷಯವನ್ನು ದೊಡ್ಡ ಗಾಸಿಪ್ ಆಗಿಸುವರು. ಕಾಲೇಜ್ ಕನ್ಯೆಯಾದ ಆಶಾಳಿಗೆ ಚಿಕ್ಕಂದಿನ ತರಹ ಅಳುತ್ತಾ ಕೂತರೆ ಲಾಭವಿಲ್ಲ ಎಂಬುದರ ಅರಿವಾಗಿತ್ತು. ಈಗ ತಾನು ಬಿಂದಾಸ್ ಆಗಿ ತನ್ನನ್ನು ಕಡೆಗಣಿಸಿದವರಿಗೆಲ್ಲ ತಕ್ಕ ಪಾಠ ಕಲಿಸಲು ನಿರ್ಧರಿಸಿದಳು. ಆಶಾಳಿಗೆ ಅಡುಗೆ ಕಲೆ ಸಹಜವಾಗಿ ಸಿದ್ಧಿಸಿತ್ತು. ಒಂದು ದಿನ ವರುಣ್ ಅಂಕಲ್ಗಾಗಿ ಯೂಟ್ಯೂಬ್ ನೋಡಿಕೊಂಡು ಮಲಾಯ್ ಕೋಫ್ತಾ ಮಾಡಿಕೊಟ್ಟಳು. ವರುಣ್ ಅದರಿಂದ ಬಹಳ ಖುಷಿಗೊಂಡು ಮಾರನೇ ದಿನವೇ ಅವಳಿಗೆ ಸ್ಕೂಟಿ ಕೊಡಿಸಿದ. ಅವಳು ಮಾಡಿಕೊಡುತ್ತಿದ್ದ ಬಗೆ ಬಗೆಯ ಚೈನೀಸ್, ಪಿಜ್ಜಾ, ಬರ್ಗರ್ಗಳಿಂದ ಮನಸೋತು ಅವಳಿಗೊಂದು ಹ್ಯಾಡ್ ಆ್ಯನ್ ATM ಕಾರ್ಡ್ ಕೊಡಿಸಿದ. ಇದರಿಂದ ಆಯಾಗಿ ಅವಳು ಮನಸ್ಸು ಬಂದಂತೆ ಖರ್ಚು ಮಾಡಲು ದಾರಿಯಾಯಿತು. ಕಾಲೇಜ್ನಲ್ಲಿ ಕ್ಯಾಂಟೀನ್, ಹುಡುಗರ ಜೊತೆ ಹೊರಗಿನ ಓಡಾಟ, ಹೋಟೆಲ್, ಪಾರ್ಕ್, ಮಾಲ್ ಅಂತ ಸುತ್ತಾಡುತ್ತಾ ಬಿಂದಾಸಾಗಿ ಖರ್ಚು ಮಾಡ್ತಿದ್ಲು. ಈಗ ಅವಳ ಲೈಫ್ ಸ್ಟೈಲೇ ಬದಲಾಗಿ ಹೋಗಿತ್ತು. ATM ಕಾರ್ಡ್ನಿಂದ ಆನ್ಲೈನ್ ಶಾಪಿಂಗ್, ಫ್ಯಾಷನೇಬಲ್ ಡ್ರೆಸ್, ಹೇರ್ ಸ್ಟೈಲ್, ಮೇಕಪ್ಗಾಗಿ ಬ್ಯೂಟಿ ಪಾರ್ಲರ್ ಭೇಟಿ, ತಂಗಿಗೊಂದಿಷ್ಟು ಪಾಕೆಟ್ ಮನಿ ಇತ್ಯಾದಿ ಎಲ್ಲದಕ್ಕೂ ಧಾರಾಳ ಖರ್ಚು ಮಾಡುವಳು. ತಾಯಿಯ ಅಂಕೆ ಇಲ್ಲ, ಕೇಳುವವರ ಕಾಟವಿಲ್ಲ. ವರುಣ್ ಅಂಕಲನ್ನು ಖುಷಿಪಡಿಸುವುದರಲ್ಲೇ ಈಗ ಅವಳಿಗೆ ಹೆಚ್ಚಿನ ಲಾಭವಿತ್ತು. ಮಗಳು ತಂದೆಯನ್ನು ನೋಡಿಕೊಳ್ಳುವ ಹಾಗೆ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು. ಈಗ ಅವನಿಗೆ ರಾಗಿಣಿ ಕೈಯಲ್ಲಿ ಸೇವೆ ಮಾಡಿಸುವುದಕ್ಕಿಂತ ವಯಸ್ಸಿಗೆ ಬಂದ ಮಗಳ ಕೈಯಲ್ಲಿ ಸೇವೆ ಮಾಡಿಸಿಕೊಳ್ಳುವುದೇ ಹೆಚ್ಚು ಪ್ರಿಯವೆನಿಸತೊಡಗಿತು. ವರುಣ್ನೊಂದಿಗೆ ಮಗಳ ಬಾಂಧವ್ಯ ಈ ರೀತಿ ಹೊಸ ತಿರುವು ಪಡೆಯುತ್ತಿರುವುದನ್ನು ರಾಗಿಣಿ ಅರಗಿಸಿಕೊಳ್ಳದಾದಳು. ಅವನ ಪಕ್ಕ ಕುಳಿತು ಮಗಳು ಹರಟಕ್ಕೆ ತೊಡಗಿದಂತೆ ಏನೋ ಕೆಲಸದ ನೆಪ ಹೇಳಿ ರಾಗಿಣಿ ಅವಳನ್ನು ಅಲ್ಲಿಂದ ಎಬ್ಬಿಸುತ್ತಿದ್ದಳು. ಜಾಣೆ ಆಶಾ ಇದನ್ನು ಬೇಗ ಗುರುತಿಸಿಕೊಂಡು ಮನದಲ್ಲೇ ನಗುವಳು. ಕಾಲೇಜ್ನಲ್ಲಂತೂ ಅವಳ ಫ್ರೆಂಡ್ಸ್ ಗ್ಯಾಂಗಿಗೆ ಕೊರತೆ ಇರಲಿಲ್ಲ. ಎಷ್ಟೋ ಸಲ ತಾನೇ ಅವರಿಗೆ ಕ್ಯಾಂಟೀನ್ನಲ್ಲಿ ಟ್ರೀಟ್ ಕೊಡಿಸ್ತಿದ್ದಳು. ಈಗ ಅವರು ಹೊಸ ಏರಿಯಾದ ಹೊಸ ಮನೆಗೆ ಬಂದಿದ್ದರಿಂದ ರಾಗಿಣಿ ವರುಣ್ ಮೊದಲಿಗಿಂತ ಎಷ್ಟೋ ಪ್ರೌಢರಾದ್ದರಿಂದ ಅವರಿಗೆ ಈ ಮೂವರು ಮಕ್ಕಳೆಂದೇ ಎಲ್ಲರೂ ಭಾವಿಸಿದ್ದರು. ಹಾಗಾಗಿ ಆಶಾ ಅದರ ಲಾಭ ಪಡೆದಳು. ಅತುಲ್ನ ಹೊಸ ಗಾಡಿ, ಅವನ ಸ್ಟೈಲಿಶ್ ಪರ್ಸನಾಲಿಟಿಗೆ ಅವಳು ಬೇಗ ಮಾರು ಹೋದಳು. ಫೈನಲ್ ಇಯರ್ ವಿದ್ಯಾರ್ಥಿಯಾಗಿದ್ದ ಅತುಲ್ ಇಡೀ ಕಾಲೇಜಿಗೆ ಬಿಂದಾಸ್ ಹೀರೋ ಆಗಿದ್ದ. ಉಷಾಳಿಗೆ ಮೈಸೂರಿನಲ್ಲಿ ಎಂಜಿನಿಯರಿಂಗ್ ಸೀಟ್ ಸಿಗದ ಕಾರಣ ಬ್ಯಾಂಗ್ಳೂರಿನ ಕಾಲೇಜ್ ಸೇರಿ ಹಾಸ್ಟೆಲ್ ವಾಸದಲ್ಲಿದ್ದಳು. ಕ್ರಮೇಣ ಆಶಾ ವರುಣ್ನ ಹೆಚ್ಚಿನ ಕೆಲಸಗಳಲ್ಲಿ ನೆರವಾಗತೊಡಗಿದಳು. ಬೆಳಗಿನ ಬೆಡ್ ಕಾಫಿ, ಉಪಹಾರ, ಮಧ್ಯಾಹ್ನದ ಲಂಚ್ ಬಾಕ್ಸ್, ರಾತ್ರಿ ಊಟ ಎಲ್ಲವನ್ನು ತಾನೇ ನೋಡಿಕೊಳ್ಳುತ್ತಿದ್ದಳು. ವರುಣ್ ಅವಳ ಕೆಲಸಗಳಿಂದ ಸಂತೃಪ್ತನಾಗಿ ಆಶಾಳ ತಲೆ ಸವರುತ್ತಿದ್ದರೆ ರಾಗಿಣಿಗೆ ಹುರಿದು ಹೋಗುತ್ತಿತ್ತು. ಆದರೆ ವರುಣ್ನ ಎದುರು ಅದನ್ನು ನೇರವಾಗಿ ಪ್ರತಿಭಟಿಸುವಂತಿರಲಿಲ್ಲ. ತಾಯಿ ಮಗಳಿಬ್ಬರು ವರುಣ್ ಪಾತ್ರ ಕೆಲಸಗಳನ್ನು ಪೈಪೋಟಿಯಿಂದ ಮಾಡಿಕೊಳ್ಳುತ್ತಿದ್ದರು. ರಾಗಿಣಿ ಒಮ್ಮೊಮ್ಮೆ ಆಶಾಳನ್ನು ಗುರಾಯಿಸುತ್ತಾ, ನೀನ್ಯಾಕೆ ಸದಾ ಅಡುಗೆ ಮನೆಗೆ ಹೆಡತಾಕುವುದು? ನಿನ್ನ ಸ್ಟಡೀಸ್ ಕಡೆ ಗಮನ ಕೊಡು, ನಾನು ಎಲ್ಲ ನೋಡ್ಕೊಳ್ತೀನಿ, ಸಹಾಯಕ್ಕೆ ಗೌರಿ ಇದ್ದೇ ಇದ್ದಾಳೆ. ವರುಣ್ನ ಪ್ಲೇಟಿಗೆ ಪಿಜ್ಜಾ ಜೋಡಿಸುತ್ತಾ ಆಶಾ ಹೇಳಿದ್ಲು, ಅಂಕಲ್ ಈ ಪಿಜ್ಜಾ ಸ್ವಲ್ಪ ಟ್ರೈ ಮಾಡಿ ನೋಡಿ. ಯೂಟ್ಯೂಬ್ ನೋಡಿ ನಾನು ಇದರ ಟಾಪಿಂಗ್ ಕಲ್ತಿದ್ದೇನೆ. ನಾನು ಅದನ್ನು ರುಚಿ ನೋಡುವ ಮೊದಲು ವರುಣ್ ಆಶಾಳಿಗೂ ಒಂದು ತುಂಡು ತಿನ್ನಿಸಿದ. ರಾಗಿಣಿ ತಪ್ಪು ತಿಳಿಯಬಾರದೆಂದು ಅವಳಿಗೂ ಒಂದು ತುಂಡು ತಿನ್ನಿಸಿದ. ಆಶಾ, ನಿಜಕ್ಕೆ ಇದೊಂದು ವೆರಿ ಟೇಸ್ಟಿ, ಫ್ಯಾಂಟಾಸ್ಟಿಕ್. ಆದರೆ ರಾಗಿಣಿಗೆ ಈ ಪಿಜ್ಜಾದಲ್ಲಿ ಏನೇನೋ ರುಚಿ ಕಾಣಿಸಲಿಲ್ಲ. ಆಫೀಸ್ನಲ್ಲಿ ಕೆಲವು ದಿನಗಳಿಂದ ರಾಗಿಣಿ ಗಮನಿಸುತ್ತಿದ್ದಾಳೆ. ವರುಣ್ ಮತ್ತೆ ರೂಪಾಳನ್ನು ತನ್ನ ಚೇಂಬರ್ಗೆ ಕರೆಸಿಕೊಳ್ತಿದ್ದ. ಎಷ್ಟೋ ಸಲ ಅವಳು ಬಗ್ಗಿ ನೋಡಿ ಖಚಿತಪಡಿಸಿಕೊಂಡಿದ್ದಳು. ಇಬ್ಬರು ಗಾಗರಿಸಿ ನಗುತ್ತಾ ಕಾಫಿ ಕುಡಿಕರಿಸುತ್ತಿದ್ದರು. ವರುಣ್ ಕ್ರಮೇಣ ತನ್ನ ಕೈಯಿಂದ ಜಾರಿ ಹೋಗುತ್ತಿದ್ದಾನೆ ಎಂಬುದನ್ನು ರಾಗಿಣಿ ಗ್ರಹಿಸಿದಳು. ಒಂದು ಕ್ಷಣ ಅವಳ ಕೈಕಾಲು ತನ್ನಗಾಗಿ ಹೋಯಿತು. ಹೀಗಂತ ಅವಳಿಗೆ ಎದ್ದರೆ ಕೂತರೆ ಇದೇ ದೊಡ್ಡ ಚಿಂತೆಯಾಯಿತು. ಅವಳಲ್ಲಿ ಡಿಪ್ರೆಷನ್ ಮನೆ ಮಾಡಿತ್ತು. ಆತ್ಮವಿಶ್ವಾಸ ತಂತಾನೆ ಕುಸಿಯುತ್ತಾ ಹೋಯಿತು. ಅವಳ ಮನೆಗೆಲಸದ ಗೌರಿ ತಾನು ಹೋಗುತ್ತಿದ್ದ ಮಠದ ಗುರುಗಳು ಬಹಳ ಪ್ರಭಾವಶಾಲಿ ಎಂದು ಸದಾ ಹೊಗಳುತ್ತಿದ್ದಳು. ಅವರ ಬಳಿ ತಾನು ಹೋಗಿ ಕೇಳಿಕೊಂಡರೆ ವರುಣ್ ಮತ್ತೆ ತನಗೆ ಒಲಿಯುವಂತೆ ಏನಾದರೂ ವಶೀಕರಣ ಮಂತ್ರ ಉಪದೇಶಿಸಬಹುದು ಎಂಬ ದುರಾಲೋಚನೆ ಅವಳಿಗೂ ಮೂಡಿತು. ಆದಷ್ಟು ಬೇಗ ಆ ಗುರುಗಳ ಬಳಿ ಹೋಗಲು ನಿರ್ಧರಿಸಿದಳು. ರಾಗಿಣಿ ಗಂಡನಿಂದ ವಿಚ್ಛೇದನ ಪಡೆದ ಬಳಿಕ ಅವನನ್ನು ಸಂಪೂರ್ಣ ಮರೆತು ಹೋಗಿದ್ದಳು. ವರುಣ್ ಅವಳ ಜೀವನದಲ್ಲಿ ಜೀವವಾಗಿ ಅಷ್ಟು ಬೆರೆತು ಹೋಗಿದ್ದ.
ಅವನನ್ನೇ ತನ್ನ ಪತಿ ಎಂದು ನಂಬಿ ನಿಷ್ಠೆಯಿಂದ ಮುನ್ನಡೆದಿದ್ದಳು. ವರುಣನು ಕಾಯ ವಾಚ ಮನಸ ಪ್ರೇಮಿಸುತ್ತಿದ್ದ ರಾಗಿಣಿ ಅವನ ಮಗ ಪಾರ್ಥನನ್ನು ತನ್ನ ಬಳಿ ಇರಿಸಿಕೊಂಡು ಸ್ವಂತ ಮಗನ ಪ್ರೀತಿ ತೋರುತ್ತಾ ವಾತ್ಸಲ್ಯದಿಂದ ಬೆಳೆಸಿದ್ದಳು. ಯಾವತ್ತೂ ಮಲತಾಯಿ ಧೋರಣೆ ತೋರದೆ ಅವನು ಅನಾರೋಗ್ಯಕ್ಕೆ ತುತ್ತಾಗಲೆಲ್ಲ ತನ್ನ ಆಹಾರ ನಿದ್ರೆ ಮರೆತು ಸ್ವಂತ ಮಗನಂತೆ ಸೇವೆ ಮಾಡಿದ್ದಳು. ಇಷ್ಟೆಲ್ಲ ನಿಷ್ಠೆ ತೋರಿ ಅವರ ಪತ್ನಿಯಂತೆ ನಡೆದುಕೊಂಡಿದ್ದರೂ ಸ್ವಭಾವತ್ತು ಚಪಲ ಚೆನ್ನಿಗರಾಯನಾದ ವರುಣ್ ಒಮ್ಮೆ ರೂಪ ಇನ್ನೊಮ್ಮೆ ಪ್ರೇಮ ಎಂದು ಯಾರ್ಯಾರನ್ನೋ ತನ್ನ ಕಣ್ಣ ಮುಂದೆ ಮೆರೆಸುತ್ತಿರುವುದನ್ನು ಕಂಡು ರೋಸಿ ಹೋಗಿದ್ದಳು. ಅವನ ಈ ವರ್ತನೆ ಅವಳಿಗೆ ನುಂಗಲಾರದ ತೊತ್ತಾಗಿತ್ತು. ಬದುಕಿದ್ದರೂ ಅವಳು ಹೆಣದಂತಾಗಿದ್ದಳು. ಹೀಗಾಗಿ ಹೇಗಾದರೂ ಗೌರಿಯ ಆ ಗುರುಗಳ ಸೇವೆ ಮಾಡಿ ಮತ್ತೆ ವರುಣ್ ತನಗೆ ಅಂಟಿಕೊಳ್ಳುವಂತೆ ವಶೀಕರಣ ಮಂತ್ರದ ದೀಕ್ಷೆಗೆ ಪಣತೊಟ್ಟಳು. ಗೌರಿಗಂತೂ ತನ್ನ ಈ ಒಡತಿಯ ನಿಷ್ಠಾವಂತ ಪ್ರೇಮದ ಬಗ್ಗೆ ಗೊತ್ತಿತ್ತು. ಅವಳಿಗಾಗಿ ಸಹಾಯ ಮಾಡಲು ಸಿದ್ಧ ಇದ್ದಳು. ತನ್ನನ್ನು ಮನೆಯ ಸದಸ್ಯನಂತೆ ಮೊದಲಿನಿಂದಲೂ ಆಧರಿಸುತ್ತಿದ್ದ ಒಡತಿಗೆ ಕೈಲಾದ ನೆರವು ನೀಡಲು ಅವಳು ಸದಾ ತಯಾರಿದ್ದಳು. ದಿನೇ ದಿನೇ ಗೌರಿಯ ಬಾಯಲ್ಲಿ ಆ ಗುರುಗಳ ಗುಣಗಾನ ಕೇಳುತ್ತಿದ್ದ ರಾಗಿಣಿ ಅವರನ್ನು ಭೇಟಿಯಾಗಿ ತನ್ನ ಸಮಸ್ಯೆ ಪರಿಹರಿಸಿಕೊಳ್ಳಬೇಕು ಎಂದು ನಿಶ್ಚಯಿಸಿದಳು. ಗುರುಗಳ ಬಳಿ ಒಡತಿಯನ್ನು ಕರೆದೊಯ್ಯುವ ಮೊದಲೇ ಗೌರಿಗೆ ಒಡತಿಯ ಗೋಳಿನ ಕಥೆಯೆಲ್ಲ ಸಂಪೂರ್ಣ ತಿಳಿದಿತ್ತು. ಒಮ್ಮೆ ಗೌರಿ ಗುರುಗಳ ಆಶೀರ್ವಾದ ಬೇಡಿದ್ದಾಗ ಅವಳಿಗೆ ಈ ವರ್ಷ ಖಂಡಿತ ಮಗುವಾಗುತ್ತದೆ ಎಂದು ಅವರು ಹೇಳಿದ್ದರು. ಕಾಕತಾಳೀಯವೆಂಬಂತೆ ಅದೇ ವರ್ಷ ಕೊನೆಯಲ್ಲಿ ಅವಳಿಗೆ ಗಂಡು ಮಗು ಹುಟ್ಟಿತ್ತು. ಅಂದಿನಿಂದ ಗೌರಿ ಆ ಗುರುಗಳ ಪರಮಶಿಷ್ಯಾಗಿ ಹೋಗಿದ್ದಳು. ರಾಗಿಣಿ ಆ ಗುರುಗಳ ಬಳಿ ಬಂದಾಗ ಅವರು ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾಗಿದ್ದರು. ಅವಳು ಅರ್ಧ ಗಂಟೆ ಕಾದ ಬಳಿಕ ಒಳಗೆ ಗುರುಗಳ ದರ್ಶನಕ್ಕೆ ಕರೆ ಬಂತು. ಅವಳು ಅವರ ಬಳಿ ತನ್ನ ಸಮಸ್ಯೆ ಹೇಳಿಕೊಳ್ಳುವ ಮೊದಲೇ ಅವಳ ಅಂಗೈ ನೋಡಿ ಇವಳ ಇಡೀ ಜಾತಕ ಹೇಳಿಬಿಟ್ಟರು. ಗುರುಗಳ ಕುರಿತಾಗಿ ಅವಳ ಶ್ರದ್ಧಾಭಕ್ತಿ ಹೆಚ್ಚಲು ಇದೊಂದು ಪ್ರಸಂಗವೇ ಸಾಕಾಯಿತು. ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಂತೆ ಅವಳ ಕಂಗಳಿಂದ ಧಾರಾಕಾರವಾಗಿ ಕಂಬನಿ ಹರಿಯಿತು. ಅವಳು ಮುಂದೆ ಬಂದು ಅವರ ಕಾಲಿಗೆ ನಮಸ್ಕರಿಸಿದಳು. ಇರಲಿ ಮಗಳೇ, ಸಮಾಧಾನ ಮಾಡಿಕೊ. ನಿನ್ನ ಕರುಣಾಜನಕ ಕಥೆ ನಿನ್ನ ಅಂಗೈ ರೇಖೆಗಳಲ್ಲಿ ಗೋಚರಿಸುತ್ತದೆ. ಅಳಬೇಡ, ಇನ್ನು ಮುಂದೆ ನಿನ್ನ ದುಃಖ ಪೂರ್ತಿ ಕಳೆಯುತ್ತೆಂದೇ ತಿಳಿ ಎಂದು ಸಮಾಧಾನದ 4 ಮಾತುಗಳನ್ನಾಡಿದರು. ನಾವು ಹಿಮಾಲಯದ ತಪ್ಪಲಿನಲ್ಲಿ ಹಲವು ವರ್ಷಗಳ ತಪಸ್ಸಿನಿಂದ ಸಿದ್ಧಿ ಪಡೆದಿದ್ದೇವೆ. ಹೀಗಾಗಿ ನಿನ್ನಂಥ ಅಸಹಾಯಕರ ಕಷ್ಟಗಳಿಗೆ ಪರಿಹಾರ ಸೂಚಿಸಬಲ್ಲವರಾಗಿದ್ದೇವೆ. ನನ್ನ ಪೂರ್ವಾಶ್ರಮದ ಹೆಸರು ನೆನಪಿಲ್ಲ. ನನ್ನ ಹುಟ್ಟಿನ ಮೂಲದ ಬಗ್ಗೆಯೂ ಗೊತ್ತಿಲ್ಲ. ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಬದುಕುತ್ತಿದ್ದೇನೆ. ಗುರುಗಳೇ, ಈಗ ನೀವೇ ನನ್ನನ್ನು ಕಾಪಾಡಬೇಕು. ನನ್ನ ಪತಿ ವರುಣ್ ಪರಶ್ರೀ ಸಂಘಕ್ಕೆ ಹೋಗದಂತೆ ರಕ್ಷಾ ಕವಚ ನೀಡಿ ಅನುಗ್ರಹಿಸಿ. ಮಗು, ನಿನ್ನ ಸಂಕಟಗಳೆಲ್ಲ ಗೊತ್ತಾಯಿತು. ಆ ರೂಪ ಪ್ರೇಮ ನಿನ್ನ ಜೀವನದ ಬೆಳಕನ್ನು ಕತ್ತಲೆ ಮಾಡುತ್ತಿದ್ದಾರೆ. ಗುರುಗಳು ಅಷ್ಟು ಸಮರ್ಪಕವಾಗಿ ಅವರುಗಳ ಹೆಸರು ಹೇಳಿದ್ದು ಕೇಳಿ ತಕ್ಷಣ ಅವನ ಮಂದಿರದಲ್ಲಿ ಹುಂಡಿಗೆ 2,000 ನೋಟಿನ ಕಾಣಿಕೆ ಅರ್ಪಿಸಿ ಕೈಜೋಡಿಸಿ ವಂದಿಸಿದಳು. ಮಗು, ಈ ಕಷಾಯ ಸ್ವೀಕರಿಸು. ಇದನ್ನು ವಿಶೇಷವಾಗಿ ಮಂತ್ರಿಸಲಾಗಿದೆ. ನಿನ್ನ ಪತಿಗೆ ಇಂದಿನಿಂದ 15 ದಿನಗಳ ಕಾಲ ಇದನ್ನು ಆಹಾರದಲ್ಲಿ ಬೆರೆಸಿಕೊಡು. ನಿನ್ನನ್ನು ಬಿಟ್ಟು ಅವನು ಪರಶ್ರೀಯತ್ತ ಕಣ್ಣೆತ್ತಿ ನೋಡಿದರೆ ಕೇಳು. ಹೀಗೆ ಮುಂದಿನ ವಾರಗಳಲ್ಲಿ ಅವಳಿಗೆ ಮಂತ್ರ, ತಾಯಿತ, ಅವನ ಹೋಮಗಳ ನೆಪದಲ್ಲಿ ಧಾರಾಳ ಖರ್ಚಾಯಿತು. ತಿಂಗಳು ಕಳೆಯುವಷ್ಟರಲ್ಲಿ ರೂಪ ಬೇರೆ ಕಂಪನಿ ಸೇರಿದ್ದರೆ ಪ್ರೇಮ ಮದುವೆಯಾಗಿ ಕೆಲಸ ಬಿಟ್ಟಿದ್ದಳು. ಇದರಿಂದ ರಾಗಿಣಿಗೆ ಗುರುಗಳ ಬಗ್ಗೆ ಇದ್ದ ಶ್ರದ್ಧಾಭಕ್ತಿ ಇನ್ನಷ್ಟು ಹೆಚ್ಚಿತ್ತು. ವರುಣ್ ಸಹ ಎಂದಿನಂತೆ ಅವಳಲ್ಲಿ ಆಸಕ್ತಿ ತೋರಿಸತೊಡಗಿದ. ಈ ಬಾರಿ ಪೂಜೆಗೆ ಹೋದ ರಾಗಿಣಿಗೆ ಧಾರಾಳವಾಗಿ 10,000 ರೂಪಾಯಿ ದಕ್ಷಿಣೆ ಸಲ್ಲಿಸಿ ಅಡ್ಡಬಿದ್ದಳು. ಗುರುಗಳು ಹೇಳಿ ಕಳಿಸಿದಾಗಲೆಲ್ಲ ರೂಪದಲ್ಲಿ ದಾನ ದಕ್ಷಿಣೆ ಧಾರಾಳ ಕೊಡುವಳು. ಈ ರೀತಿ ರಾಗಿಣಿ ತನ್ನ ಭವಿಷ್ಯ ಸುಧಾರಿಸುವಲ್ಲಿ ವ್ಯಸ್ತಳಾಗಿದ್ದರೆ ಅತ್ತ ಮಗಳು ಆಶಾ, ಅತುಲ್ನ ಸ್ನೇಹ ಪ್ರೇಮದಲ್ಲಿ ಬದಲಾಗಿತ್ತು. ಅವಳು ಪರಸ್ಪರ ಬಿಟ್ಟಿರಲಾಗದ ಹಂತ ತಲುಪಿದ್ದರು. ಅತುಲ್ ಶ್ರೀಮಂತ ವ್ಯಾಪಾರಿಗಳ ವಂಶದ ಏಕಮಾತ್ರ ಕುಡಿಯಾಗಿದ್ದ. ಅವನು ಸದಾ ಬಣ್ಣ ಬಣ್ಣದ ಚಿಟ್ಟೆಗಳ ಸಹವಾಸದಲ್ಲಿ ಉನ್ಮುಕ್ತನಾಗಿದ್ದ. ಬಲು ಸ್ಮಾರ್ಟ್, ಸ್ಟೈಲಿಶ್, ಕಾಲೇಜಿನ ಡ್ಯಾಶಿಂಗ್ ಹೀರೋ ಆಗಿದ್ದ. ಅವನ ತಂದೆ ದೊಡ್ಡ ವಜ್ರದ ವ್ಯಾಪಾರಿ ಆಗಿದ್ದರು. ನಗರದ ಭಾರಿ ಶ್ರೀಮಂತ ಕುಲ ಎನಿಸಿದ್ದರು. ಮೈಸೂರಿನಲ್ಲೇ 4 ಕಡೆ ಶೋರೂಮ್ ಹೊಂದಿದ್ದ. ಅವರಿಗೆ ಮಗ ಓದಿ ಡಿಗ್ರಿ ತಗೊಂಡ್ರೆ ಸಾಕಿತ್ತು. ಕಾಲೇಜಿಗೆ ಹೋಗುವುದೇ ಮೋಜು ಉಡಾಯಿಸಲು ಎಂಬಂತೆ ಅವನಿಗಾಗಿತ್ತು. ಫೈನಲ್ ವರ್ಷದ ವಿದ್ಯಾರ್ಥಿಯಾದ ಕಾರಣ ಆಶಾ ಜೊತೆ ಕಾಟಾಚಾರಕ್ಕೆ ಕ್ಯಾಂಪಸ್ ಇಂಟರ್ವ್ಯೂ ಮುಗಿಸಿದ್ದ. ಆಶಾ ಎಷ್ಟೋ ಸಲ ಅತುಲ್ನ ಮನೆಗೂ ಹೋಗಿ ಬಂದಿದ್ದಳು. ಅವನ ತಾಯಿ ತಂದೆಯರನ್ನು ಭೇಟಿಯಾಗಿದ್ದಳು. ಇವಳ ಮೃದು ವ್ಯವಹಾರ, ವಿನಯಶೀಲತೆ ಆ ದಂಪತಿಗಳ ಮನಗೆದ್ದಿತ್ತು. ಹೀಗಾಗಿ ಆಶಾ ಅತುಲ್ನಲ್ಲಿ ಹೆಚ್ಚು ಮೋಹಗೊಂಡಿದ್ದಳು. ಒಂದು ದಿನ ಆಶಾ ಅತುಲ್ನನ್ನು ಮನೆಗೆ ಕರೆತಂದು ತಾಯಿಗೂ ಪರಿಚಯಿಸಿದಳು. ಅತುಲ್ನ ಆಕರ್ಷಕ ವ್ಯಕ್ತಿತ್ವ, ಶ್ರೀಮಂತ ಮನೆತನದ ಪರಿಚಯ ಅರಿವಾದ ರಾಗಿಣಿಗೆ ಈ ಹುಡುಗ ತನ್ನ ಮಗಳನ್ನು ಮದುವೆಯಾದರೆ ಅದಕ್ಕಿಂತ ಮಿಗಿಲಾದುದು ಬೇರೊಂದಿಲ್ಲ ಎಂದೇ ಹಿಗ್ಗಿದಳು. ಆಗಾಗ ಮಗಳಿಗೆ ಅತುಲ್ನ ಬಳಿ ಮದುವೆಯ ಪ್ರಸ್ತಾಪದ ಬಗ್ಗೆ ಖಚಿತಪಡಿಸಿಕೊಳ್ಳಲು ಹೇಳುತ್ತಿದ್ದಳು. ರಾಗಿಣಿಗಂತೂ ಅತುಲ್ ತನ್ನ ಬಾವಿ ಹಳಿಯ ಎಂದೇ ಎನಿಸತೊಡಗಿತು. ಹೀಗಾಗಿ ಮಗಳು ಅವನೊಂದಿಗೆ ಸ್ವಚ್ಛಂದವಾಗಿ ಓಡಾಡಲು ಎಂದೂ ಆಕ್ಷೇಪಿಸಲಿಲ್ಲ. ಬದಲಿಗೆ ಪ್ರೋತ್ಸಾಹಿಸುತ್ತಿದ್ದಳು. ಇವರಿಬ್ಬರು ಪರಸ್ಪರ ಗಾಢ ಪ್ರೇಮದಲ್ಲಿ ಮುಳುಗಿದ್ದರು. ಒಂದು ಭಾನುವಾರದಂದು ಅತುಲ್ನ ಮನೆಯವರನ್ನು ರಾಗಿಣಿ ಊಟಕ್ಕೆ ಬರಬೇಕೆಂದು ಔಪಚಾರಿಕ ಆಹ್ವಾನ ನೀಡಿದ್ದಳು.
ತಮ್ಮ ಬಗ್ಗೆ ಅವರಿಗೆ ಅವರ ಮನದಲ್ಲೇನಿದೆ ಎಂದು ತಿಳಿಯೋಣ ಎಂಬುದು ಅವಳ ಅಭಿಪ್ರಾಯ. ಅವರ ಔತಣಕ್ಕೆ ಬಂದ ದಿನ ವರುಣ್ ಇರಲಿಲ್ಲ. ಅನಿವಾರ್ಯ ಕಾರಣಗಳಿಂದ ಹಿಂದಿನ ದಿನವೇ ಅವನು ಊರಿಗೆ ಹೋಗಬೇಕಾಗಿತ್ತು. ಆಶಾಳನ್ನು ಮೊದಲೇ ಮೆಚ್ಚಿಕೊಂಡಿದ್ದ ಆ ದಂಪತಿ ಈ ಸಂಬಂಧ ತಮಗೆ ಒಪ್ಪಿಗೆ ಎಂದು ತಿಳಿಸಿದಾಗ ರಾಗಿಣಿಗೆ ಸಂತಸದಿಂದ ಆಕಾಶಕ್ಕೆ ಏಣಿ ಹಾಕಿದಳು. ಈ ಭೇಟಿಯಲ್ಲಿ ಎಲ್ಲವೂ ಇಷ್ಟು ಬೇಗ ನಿಶ್ಚಯವಾಗಿ ಬಿಡುತ್ತದೆ ಎಂದು ಅವಳು ಎನಿಸಿರಲಿಲ್ಲ. ಇದೆಲ್ಲವೂ ಗುರುಗಳ ಆಶೀರ್ವಾದದಿಂದಲೇ ಎಂದು ಭಾವಿಸಿದ್ದ ರಾಗಿಣಿ ಅವರ ಪಾದಗಳಿಗೆ ಎರಗಿ ಅನೇಕ ಕಾಣಿಕೆಗಳನ್ನು ಅರ್ಪಿಸಿದಳು. ಇದೆಲ್ಲವೂ ನಿಮ್ಮ ಕೃಪೆಯಿಂದ ನಡೆದಿದೆ ಗುರುಗಳೇ. ನಿಮ್ಮ ಆಶೀರ್ವಾದದಿಂದ ಅಷ್ಟು ದೊಡ್ಡ ಮನೆತನಕ್ಕೆ ನನ್ನ ಮಗಳು ಸೊಸೆಯಾಗಿ ಸೇರಲಿದ್ದಾಳೆ ಎಂದು ಗದಗಿತಳಾಗಿ ನುಡಿದಳು. ಹುಡುಗನ ಕಡೆಯವರ ವೈಭವಕ್ಕೆ ತಕ್ಕಂತೆ ಪಂಚತಾರ ಹೋಟೆಲ್ನಲ್ಲಿ ಎಂಗೇಜ್ಮೆಂಟ್ ಜರುಗಿತು. ಅವರೇ ಧಾರಾಳ ಖರ್ಚು ಮಾಡಿ ಇರುವ ಒಬ್ಬನೇ ಮಗನ ಮದುವೆಯ ಸಮಸ್ತ ಜವಾಬ್ದಾರಿ ಹೊತ್ತಿದ್ದರು. ರಾಗಿಣಿ ಕಡೆಯಿಂದ ವಿಷಯದ ಬಂಧು ಬಳಗ ಯಾರೂ ಇರಲಿಲ್ಲ. ತಾಯಿ ಜಾನಕಮ್ಮ ಹಳೆಯ ಕೋಪ ಮರೆತು ಸಂಭ್ರಮದಿಂದ ಮೊಮ್ಮಗಳ ಲಗ್ನ ಪತ್ರಿಕೆಯಲ್ಲಿ ಓಡಾಡಿದರು. ಒಂದಷ್ಟು ಆಫೀಸ್ ಸಿಬ್ಬಂದಿ ಬಂದಿದ್ದರು. ಅತುಲ್ನ ಕಡೆಯ ಬಂಧು ಬಳಗದ ಪರಿವಾರವೇ ದೊಡ್ಡದಾಗಿತ್ತು. ಆ ದಿನ ಮದುವೆ ಮುಹೂರ್ತ ನಿಶ್ಚಯಿಸಲಾಯಿತು. ಅತುಲ್ನ ಮನೆಯವರು ಇವರ ಬಂಧು ಬಳಗದ ವಿಚಾರವಾಗಿ ಏನೋ ಹೆಚ್ಚಿಗೆ ಪ್ರಶ್ನಿಸಲು ಹೋಗಲಿಲ್ಲ. ಅವರಿಗದು ಬೇಕಾಗಿಯೂ ಇರಲಿಲ್ಲ. ಮಗ ಮೆಚ್ಚಿದ ಹುಡುಗಿಯನ್ನು ಮನೆ ತುಂಬಿಸಿಕೊಳ್ಳಬೇಕೆಂಬುದಷ್ಟೇ ಅವರ ಗುರಿಯಾಗಿತ್ತು. ಹುಡುಗನ ಕಡೆಯವರ ಅಂತಸ್ತಿಗೆ ತಕ್ಕಂತೆ ಅಲ್ಲದಿದ್ದರೂ ತನ್ನ ಪ್ರಯತ್ನಕ್ಕೆ ಮೀರಿ ರಾಗಿಣಿ ಮಗಳ ಮದುವೆಯ ತಯಾರಿ ನಡೆಸಿದ್ದಳು. ತನ್ನ ಸಂಪಾದನೆಯ ಸಿಂಹಪಾಲನ್ನು ಮದುವೆಯ ಶಾಪಿಂಗ್ ಮತ್ತಿತರ ಕಾರ್ಯಗಳಿಗೆ ಬಳಸಿದ್ದಳು. ವರುಣ್ ಯಾಕೋ ಈ ಮದುವೆಯಲ್ಲಿ ಯಾವ ಆಸಕ್ತಿಯನ್ನು ತೋರಿಸಲಿಲ್ಲ. ಇಂದಿನ ಆಧುನಿಕ ಕಾಲಕ್ಕೆ ತಕ್ಕಂತೆ ಮದುವೆಯ ಹಿಂದಿನ ದಿನ ವರನ ಕಡೆಯವರು ಮೆಹಂದಿ, ಸಂಗೀತ ಶಾಸ್ತ್ರ ಇರಬೇಕೆಂದು ಬಯಸಿದರು. ಈ ಉತ್ತರ ಭಾರತದ ಪದ್ಧತಿಗಳು ಈಗ ದೇಶದೆಲ್ಲೆಡೆ ಫ್ಯಾಷನ್ ಆಗಿ ಆಚರಣೆಯಲ್ಲಿತ್ತು. ಮಗಳಿಗೆ ಅಂಥ ದೊಡ್ಡ ಕಡೆ ಸಂಬಂಧ ಸಿಗುವುದೇ ಕಷ್ಟ ಎಂದು ರಾಗಿಣಿ ಖುಷಿಯಿಂದ ಎಲ್ಲದಕ್ಕೂ ಒಪ್ಪಿಕೊಂಡಳು. ಮದುವೆ ಮನೆಗೆ ಬಂದವರೆಲ್ಲ ಆದರದಿಂದ ಬರಮಾಡಿಕೊಂಡು ಅಚ್ಚುಕಟ್ಟಾಗಿ ಸತ್ಕರಿಸಿದಳು. ಎಲ್ಲರೂ ಅವಳಿಗಾಗಿ ಕಂಗ್ರಾಟ್ಸ್ ಹೇಳುತ್ತಿದ್ದರು. ವರುಣ್ ಸಹ ಮದುವೆಯಲ್ಲಿ ಪಾಲ್ಗೊಳ್ಳಲಿ ಎಂದು ಅವಳ ಕಂಗಳು ಅವನನ್ನು ಹರಸುತ್ತಿದ್ದವು. ಆದರೆ ಅವನು ಎಲ್ಲಿಯೂ ಕಂಡು ಬರಲಿಲ್ಲ. ಅವನ ಫೋನ್ ಯಾಕೋ ಸ್ವಿಚ್ ಆಫ್ ಆಗಿತ್ತು. ವರುಣ್ಗೆ ಎಂದೂ ಅವಳು ವಹಿಸಿದ ಮದುವೆಯ ಕೆಲಸಗಳು ಯಾವುದೂ ಅವನು ಜವಾಬ್ದಾರಿಯುತವಾಗಿ ನಿರ್ವಹಿಸಲಿಲ್ಲ. ಅವನೆಂದೂ ಹೀಗೆ ನಿರ್ಲಕ್ಷ್ಯ ತೋರುತ್ತಿರಲಿಲ್ಲ. ಇಷ್ಟು ದೊಡ್ಡ ಸಂಭ್ರಮದ ಮದುವೆ ಅತಿಥಿಗಳ ದೊಡ್ಡ ಗುಂಪು ಬಂದಿತ್ತು. ಗಂಡಿನ ಕಡೆಯವರು ಮಂಟಪಕ್ಕೆ ಬಂದಿಳುವುದು ದೊಂದೇ ಬಾಕಿ ಇತ್ತು. ವರುಣ್ನ ಫೋನ್ ಸ್ವಿಚ್ ಆನ್ ಆಗಲೇ ಇಲ್ಲ. ಯಾವುದೋ ಅನಿಷ್ಟ ನಡೆಯಲಿದೆ ಎಂಬಂತೆ ಅವಳ ಹೃದಯ ಹೊಡೆದುಕೊಳ್ಳತೊಡಗಿತು. ಅವಳ ಮುಖ ವಿವರ್ಣ ಆಗುತ್ತಿತ್ತು. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯಿತು. ಅತುಲ್ನ ತಾಯಿ ರೇವತಿ ಮಾತನಾಡುತ್ತಿದ್ದರು. ರಾಗಿಣಿ ತಕ್ಷಣ ಆ ಕೂಡಲೇ ತಮ್ಮ ಮನೆಗೆ ಬರಬೇಕೆಂದು ಆಕ್ಷೇಪಿಸುವಂತೆ ಆಗ್ರಹಿಸಿದರು. ತಾಯಿಯ ಮುಖ ಕಪ್ಪಿಟ್ಟಿರುವುದು ಗಮನಿಸಿ ಏನೋ ಅಚಾತುರ್ಯ ನಡೆದಿದೆ ಎಂದು ಉಷಾ ಅರ್ಥ ಮಾಡಿಕೊಂಡರು. ಅವಳು ಮತ್ತೆ ಮತ್ತೆ ವರುಣ್ಗೆ ಫೋನ್ ಮಾಡಲು ಯತ್ನಿಸಿದೆಲ್ಲ ವ್ಯರ್ಥವೇ ಆಗುತ್ತಿತ್ತು. ಮದುವೆ ಮನೆ ಮೌನವಾಯಿತು. ತನ್ನಂತಾನು ಸಮಾಧಾನಪಡಿಸಿಕೊಳ್ಳುವಲ್ಲಿ ರಾಗಿಣಿ ವಿಫಲಳಾದಳು. ಅಳು ಹುಕ್ಕುಕ್ಕಿ ಬರುತ್ತಿರುತ್ತಿತ್ತು. ಕ್ಷಣ ಮಾತ್ರದಲ್ಲಿಯೇ ಮದುವೆ ಮಂಟಪದಲ್ಲಿ ಹಾವು ನುಗ್ಗಿದಂತೆ ಎಲ್ಲೆಡೆ ನಿಶ್ಚಲತೆ ಆವರಿಸಿತು. ಮದುವೆಗೆ ಬಂದಿದ್ದ ಜನರೆಲ್ಲ ತಲೆಗೊಂದು ಮಾತನಾಡತೊಡಗಿದರು. ತರುಣದ ಮಧ್ಯೆ ವಾತಾವರಣದಲ್ಲಿ ಗುಣುಗುಟ್ಟುವಿಕೆ ಸಹ ಕೇಳತೊಡಗಿತು. ಎಲ್ಲರೂ ಬಾಯಿಗೆ ಬಂದಂತೆ ಏನೇನೋ ಹೇಳುತ್ತಿದ್ದರು. ಬೀಗರ ಮನೆಯಿಂದ ಏನೋ ಅವಸರದ ಸಂದೇಶ ಬಂದಿದೆ. ಅನಿವಾರ್ಯವಾಗಿ ತಾನೀಗ ಅವರ ಮನೆಗೆ ಹೋಗಬೇಕಾಗಿದೆ ಎಂದು ಹೇಗೋ ಧೈರ್ಯ ತಂದುಕೊಂಡ ರಾಗಿಣಿ ಅಲ್ಲಿದ್ದ ಜನರಿಗೆ ತಿಳಿಸಿ ಅವರ ಸಂದೇಹ ನಿವಾರಣೆ ಮಾಡಿದಳು. ಸದ್ಯ ಇಷ್ಟೇನೆ, ತಾವೆನಿಸಿದಂತೆ ಇನ್ನೇನು ಅನಾಹುತವಿಲ್ಲ ಎಂದು ಎಲ್ಲರೂ ನಿಟ್ಟುಸಿರು ಬಿಟ್ಟರು. ಅಮ್ಮ, ನೀನು ಅವರ ಮುಂದೆ ಬಲು ದೈನ್ಯಲಾಗಿ ಹತ್ತು ಕರೆದು ಮಾಡಬೇಡ. ಅವರ ಪ್ರಶ್ನೆಗೆ ಧೈರ್ಯವಾಗಿ ಉತ್ತರಿಸು ಎಂದು ಆಶಾ ತಾನೇ ಅಮ್ಮನನ್ನು ಸಮಾಧಾನಪಡಿಸಿದಳು. ರಾಗಿಣಿ ಮಗಳನ್ನು ಸಂತೈಸಿ ತಾನು ಯಶಸ್ವಿಯಾಗಿ ಸಂಧಾನ ಮಾಡಿಕೊಂಡು ಬರುತ್ತೇನೆಂದು ತಾನೇ ಕಾರ್ ಡ್ರೈವ್ ಮಾಡಿಕೊಂಡು ಬೀಗರ ಮನೆ ಕಡೆ ಹೊರಟಳು. ಕೆಲವು ಕ್ಷಣ ಮದುವೆ ಮನೆಯಲ್ಲಿ ಭೀಕರ ಮೌನ ಹರಡಿದ್ದು ನಿಜ. ರಾಗಿಣಿ ಹೇಗಾದರೂ ಬೀಗರನ್ನು ಸಮಾಧಾನಪಡಿಸುತ್ತಾಳೆ, ಇನ್ನೇನೋ ಚಿಂತೆ ಇಲ್ಲ ಎಂದೇ ಅವರು ನಂಬಿದ್ದರು. ಕೆಲವರು ಬೇಕೆಂದೇ ವ್ಯಂಗ್ಯ ನಗುತ್ತಿದ್ದರು. ಯಾವುದೋ ಪರಪುರುಷನ ಸಂಬಂಧ ಹೊಂದಿದವಳು ಈಗ ಮಗಳ ಮದುವೆ ಮಾಡಲು ಹೊರಟರೆ ಸಮಾಜ ಸುಮ್ಮನೆ ಬಿಟ್ಟಿತ್ತೆ ಎಂದು ತಮ್ಮಲ್ಲಿ ವ್ಯಂಗ್ಯವಾಡಿಕೊಂಡರು. ಮಾಡಿದ್ದನ್ನು ಮಹಾರಾಯ ಎಂಬಂತೆ ಈಗ ರಾಗಿಣಿ ಅನುಭವಿಸ್ತಾಳೆ ಎಂದು ನಕ್ಕರು. ಬೇಕೆಂದೇ ಅಂಥ ಸಂಬಂಧ ಹೊಂದಿದವಳು ಇಂಥ ದೊಡ್ಡ ಮನೆ ಬೀಗರ ಸಂಬಂಧಕ್ಕೆ ಏಕೆ ಆಸೆ ಪಡಬೇಕಾಗಿತ್ತು? ತಾನಿಲ್ಲಿದ್ದೇನೆ, ಎಂಥ ಸಂಬಂಧಕ್ಕೆ ಕೈ ಚಾಚುತ್ತಿದ್ದೇನೆ ಎಂಬುದು ಪ್ರಜ್ಞೆ ಮೊದಲೇ ಇರಬೇಕಿತ್ತಲ್ಲವೇ? ಹೀಗೆ 108 ಮಾತುಗಳು. ಅವಳು ಬೀಗರ ಮನೆ ತಲುಪಿದಾಗ ಅಲ್ಲಿಗೆ ಈಗಾಗಲೇ ಆಗಮಿಸಿದ ವರುಣ್ ಮತ್ತು ಅವನ ಪತ್ನಿಯನ್ನು ಕಂಡು ಅವಳ ಜಂಗಬರವೇ ಹುಡುಗಿತು. ಕನ್ನಡಿತರ ಸ್ಪಷ್ಟ ಅರ್ಥವಾಯಿತು. ಈ ಮದುವೆ ಬೇಡ ಎಂಬುದೇ ಅವರ ಆಟವಾಗಿತ್ತು. ರಾಗಿಣಿ ಅವರ ಮುಂದೆ ಸೆರಗೊಡ್ಡಿ ಬೇಡಿದಳು, ಕಣ್ಣೀರ ಧಾರೆ ಹರಿಸಿದಳು. ವರುಣ್ ಒಂದೂ ಮಾತನಾಡದೆ ಮೂಕನಂತೆ ಕುಳಿತಿದ್ದ. ಅತುಲ್ನ ತಾಯಿ ರೇವತಿ ಬಳಿ ಮಗಳಿಗೆ ಬಾಳು ಕೊಡುವಂತೆ, ಸೊಸೆಯಾಗಿ ಸ್ವೀಕರಿಸುವಂತೆ ಇನ್ನಿಲ್ಲದಂತೆ ಬೇಳಾಡಿದಳು. ಆದರೆ ಅವರುಗಳ ಮನಸ್ಸು ಕರಗಲೇ ಇಲ್ಲ. ಯಾರಿಗೆ ಸಂಬಂಧ ನಿಭಾಯಿಸಲು ಬರುವುದಿಲ್ಲವೋ ಅಂಥವಳ ಮಗಳು ಈ ಮನೆಗೆ ಸೊಸೆಯಾಗಿ ಬರುವುದೇ ಬೇಡ. ನಿಮ್ಮ ದಾರಿ ನೀವು ನೋಡಿಕೊಳ್ಳಿ. ಅವರುಗಳ ಮಾತು ಅವಳ ಕಿವಿಗೆ ಕಾದ ಸೀಸವಾಯಿತು. ಮನ ಕರಗಲಿಲ್ಲ.
ಇವಳ ಅನಂತ ಗೋಲಾಟಕ್ಕೆ ಅವರ ಮನ ಕರಗಲಿಲ್ಲ. ಅತುಲ್ ತಟಸ್ಥನಾಗಿದ್ದು ತಾಯಿ ತಂದೆಗೆ ಯಾವ ಮಾತನ್ನು ಹೇಳಲಿಲ್ಲ. ಇಂದಾದೇನೋ ಅನಾಹುತ ನಡೆಯಬಹುದೆಂದೆನಿಸಿ ಆಶಾ ತಂಗಿ ಜೊತೆ ಅಲ್ಲಿಗೆ ಧಾವಿಸಿದಳು. ಅಲ್ಲಿನ ಪರಿಸ್ಥಿತಿ ತಕ್ಷಣ ಅರ್ಥವಾಯಿತು. ಅಮ್ಮ ಹೇಳಮ್ಮ, ನನಗೆ ಈ ಮದುವೆ ಖಂಡಿತ ಬೇಡ. ಅತುಲ್ನಂಥ ಹೇಡಿಯನ್ನು ಮದುವೆ ಆಗಲು ನಾನು ಸಿದ್ಧ ಇಲ್ಲ. ಹೋಗೋಣ ನಡಿ ಎಂದಳು. ಅಕ್ಕ, ಇಂಥ ಹೇಡಿ ಉಸಿರುವಳ್ಳಿಯಿಂದ ನೀನು ಬಚಾವಾದೆ ಎಂದೇ ಭಾವಿಸು. ಉಷಾ ಸಹ ಅಕ್ಕನನ್ನು ಸಮರ್ಥಿಸಿಕೊಂಡಳು. ಸುಮ್ಮನಿರಮ್ಮ, ನೀವು ಮಕ್ಕಳು, ಹಾಗೆಲ್ಲ ದೊಡ್ಡ ದೊಡ್ಡ ಮಾತು ಮಾತನಾಡಬಾರ್ದು. ರಾಗಿಣಿ ಮಕ್ಕಳಿಗೆ ತಿಳಿಯ ಹೇಳಲು ಯತ್ನಿಸಿದಳು. ಏನು ಬೇಡಮ್ಮ, ಇದು ಜನ ನಾಳೆ ಮದುವೆ ಆದಮೇಲೆ ನಿಮ್ಮ ಮಗಳು ನಿಮ್ಮಲ್ಲೇ ಇರಲಿ ಎಂದು ತಳ್ಳಿ ಹೋಗಿದ್ರೆ ಏನು ಮಾಡೋದು? ಇವರ ಅಸಲಿ ಮುಖದ ಪರಿಚಯ ಮೊದಲೇ ಆಗಿದ್ದು ಒಳ್ಳೆಯದಾಯಿತು. ಆಶಾಳ ಆವೇಶ ಹೆಚ್ಚುತ್ತಿತ್ತು. ಅಸಹಾಯಕಳಾದ ರಾಗಿಣಿಯ ಅರ್ಥನಾದ ಕೇಳಿಸಿಕೊಳ್ಳುವವರು ಯಾರೂ ಇರಲಿಲ್ಲ. ಅವಳ ಬಿಕ್ಕಳಿಕೆ ಅಲ್ಲಿ ಅರಣ್ಯರೋದನವಾಗಿತ್ತು. ಅಮ್ಮ, ಈ ಮದುವೆ ನಿಂತು ಹೋಯಿತೇ ಹೊರತು ನಮ್ಮೆಲ್ಲರ ಪ್ರಾಣ ಹೋಗಿಲ್ಲ. ಧೈರ್ಯವಾಗಿ ನಿಂತು ಭವಿಷ್ಯ ಎದುರಿಸೋಣ. ಮೊದಲು ಇಲ್ಲಿಂದ ಹೊರಡೋಣ, ನಡಿಯಮ್ಮ ಎಂದು ಮಕ್ಕಳು ಒತ್ತಾಯಿಸಿದರು. ಅಲ್ಲಿಂದ ಎದ್ದು ಅವರ ನೇರ ಹೊರಬಂದರು. ರಾಗಿಣಿ ಎಂಗೇಜ್ಮೆಂಟ್ ಮುಖ ನಿಸ್ತೇಜವಾಗಿತ್ತು. ಮಕ್ಕಳಿಬ್ಬರ ಭುಜದ ಮೇಲೆ ಕೈಯಿರಿಸುತ್ತಾ ಹೇಳಿದ್ಲು, ಹೌದು, ನೀನು ಹೇಳಿದ್ದು ಸರಿ. ಈ ಜೀವನ ಇಲ್ಲಿಗೆ ಮುಗಿದು ಹೋಗಲಿಲ್ಲ. ನಾವು ನಾಳಿನ ಸಂಘರ್ಷ ಎದುರಿಸಲು ಸಿದ್ಧರಾಗೋಣ ಎಂದು ವಿಶ್ವಾಸದಿಂದ ಹೆಜ್ಜೆ ಹಾಕಿದಳು. ಮಕ್ಕಳು ತಾಯಿಯ ಆಸರೆಯಾದರು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ. ನನ್ನ ಕಥೆಯ ಬಗ್ಗೆ ಏನಾದರೂ ಅಭಿಪ್ರಾಯ ಹೇಳಲಿಕ್ಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು. ನಮಸ್ಕಾರಗಳು.